ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜಿರಾಜ ಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯದ್ಯಪಿ ಷೋಡಶಿ ಮತ್ತು ಭಾಗವತ ಎರಡೂ ಒಟ್ಟೊಟ್ಟಿಗೆ ಹೇಳ್ತಾ ಇದ್ವು. ಸಮಯ ಎರಡಕ್ಕೂ ಸಾಕಾಗ್ತಾ ಇದ್ದಿಲ್ಲ. ಭಾಗವತ ಶುರು ಮಾಡಿ ಒಂದು ವರ್ಷ ಆಯಿತು. ಅದಕ್ಕೆ ತುಂಬ ಜನ ಷೋಡಶಿ ನಾವು ಕೇಳಬೇಕು ಅಂತ ಮಠಕ್ಕೆ ಎಲ್ಲ ಮೇಲ್ ಮಾಡ್ತಾ ಇದ್ದಾರಂತೆ. ಆದ ಕಾರಣ ಭಾಗವತ ಈ ಒಂದು ವಾರದಲ್ಲಿ ಪೂರ್ಣಗೊಳಿಸಿ, ಭಾಗವತ ಸದ್ಯಕ್ಕೆ ಪೂರ್ಣಗೊಳಿಸಿ ನಂತರ ಪೂರ್ಣವಾಗಿ ಷೋಡಶಿ ವಿಸ್ತಾರವಾಗಿ ಹೇಳಲಿಕ್ಕೆ ಶುರು ಮಾಡೋಣ ಅಂತ. ಎಷ್ಟರವರೆಗೆ ಬಂದಿತ್ತು ಭಾಗವತ ಅಂದರೆ ವಿದುರ ಉದ್ಧವ ಇಬ್ಬರ ಸಂವಾದ. ವಿದುರ ಉದ್ಧವನನ್ನು ಕೇಳಿದಾಗ ಉದ್ಧವ ಹೇಳುತ್ತಾ ಇದ್ದಾನೆ, ಕೃಷ್ಣ ಪರಂಧಾಮಕ್ಕೆ ಹೊರಡಲಿಕ್ಕೆ ಮೊದಲು ನನಗೆ ವಿಶೇಷವಾದ ತತ್ವಜ್ಞಾನವನ್ನು ಉಪದೇಶ ಕೊಟ್ಟ. ವಿದುರ ಕೇಳುತ್ತಾನೆ, ಮತ್ತೆ ನನಗಾಗಿ ಏನೂ ಕೊಡಲಿಲ್ವಾ? ಆವಾಗ ಉದ್ಧವ ಹೇಳುತ್ತಾನೆ, ನನಗೆ ಕೃಷ್ಣ ಉಪದೇಶ ಕೊಡುವಾಗ ಮೈತ್ರೇಯರು ಬಂದಿದ್ದರಲ್ಲಿ ಮೈತ್ರೇಯರಿಗೆ ವಿಶೇಷವಾದ ಉಪದೇಶವನ್ನು ಕೊಟ್ಟು ಕೃಷ್ಣ ಅವರಿಗೆ ಆದೇಶ ಕೊಡುತ್ತಾನೆ, ವಿದುರ ಮುಂದೆ ಬರ್ತಾನೆ, ವಿದುರನಿಗೆ ಈ ತತ್ವಜ್ಞಾನವನ್ನು ತಿಳಿಸಿಕೊಡಿ. ಆದ್ದರಿಂದ ಮೈತ್ರೇಯರು ನಿನಗಾಗಿ ಹರಿದ್ವಾರದಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ವಿದುರ ಕೇಳುತ್ತಾನೆ ಉದ್ಧವನನ್ನು, ಮುಂದೆ ನಿಮ್ಮ ಪ್ರಯಾಣ ಎಲ್ಲಿಗೆ? ನನ್ನನ್ನು ಶ್ರೀಹರಿ ನಾನು ಕೇಳಿದ್ದೆ, ಕೃಷ್ಣ ನೀನು ಹೊರಡುತ್ತಾ ಇದ್ದೀಯ ಪರಂಧಾಮಕ್ಕೆ, ನಾನೂ ಬರ್ತೇನೆ, ನಿನ್ನ ಜೊತೆಗೆ ನಾನು ಬರ್ತೇನೆ. ಕೃಷ್ಣ ಹೇಳಿದ, ನೀನು ಬರಬೇಡ, ನೀನು ಇಲ್ಲೇ ಇರಬೇಕು. ಯಾಕೆ ಇಲ್ಲೇ ಇರೋದು ಅಂದರೆ, ನನ್ನನ್ನು ನೋಡದವರೇ ತುಂಬ ಜನ ಇರ್ತಾರೆ, ನೋಡಿದವರು ನಿಮ್ಮಂಥವರಿದ್ದರೆ ನನ್ನ ಕುರಿತಾಗಿ ಜನರಿಗೆ ಪರಿಚಯ ಮಾಡಬಹುದು. ಆದ್ದರಿಂದ ನರನಾರಾಯಣಾಶ್ರಮ ಬದರಿಕಾಶ್ರಮದಲ್ಲಿ ನೀನಿದ್ದುಕೊಂಡು ಅಲ್ಲಿದ್ದು ನಾನು ತಪಸ್ಸು ಮಾಡಿದರೆ ಜನಕ್ಕೇನು ಉಪಯೋಗ? ಅಲ್ಲಿ ಹೇಳ್ತಾರೆ, ಒಂದು ರೂಪದಿಂದ ಅಲ್ಲಿ ಸೇವಾ ಮಾಡುತ್ತಾ ಅನೇಕ ರೂಪಗಳಿಂದ, ಅವರು ಬೃಹಸ್ಪತ್ಯಾಚಾರ್ಯರೇ ಉದ್ಧವರಾಗಿ ಬಂದದ್ದು, ಅನೇಕ ರೂಪಗಳಿಂದ ಎಲ್ಲೆಲ್ಲಿ ಗೀತಾ ಭಾಗವತಾದಿ ಪಾಠ ಪ್ರವಚನಾದಿಗಳು ನಡೆಯುತ್ತೋ ಅಲ್ಲಿಗೆ ನೀವು ಹೋಗಿ ಸಹಾಯ ಮಾಡಿ. ಸಹಾಯೋ ಜಾಯತೆ ತತ್ರ ನಾರದ ಉದ್ಧವ ಪಾರ್ಷದೈ. ನಾರದರು ಉದ್ಧವರು ಪಾರ್ಷದರು ಎಲ್ಲಿ ಭಾಗವತ
ಭಾರತ ಗೀತಾದಿಗಳ ಪಾಠ ಪ್ರವಚನಾದಿಗಳು ನಡೆಯುತ್ತೋ ಅಲ್ಲಿಗೆ ಅವರು ಹೋಗ್ತಾರಂತೆ. ಹೋಗಿ ಹೇಳುವವರು ಕೇಳುವವರು ಇಬ್ಬರಿಗೆ ಏನೇನು ತೊಂದರೆಗಳಿರುತ್ತೆ ಅವೆಲ್ಲವನ್ನು ಪರಿಹಾರ ಮಾಡುತ್ತಾರೆ. ಭಗವಂತನ ಕಥಾಶ್ರವಣಕ್ಕೆ ವಿಘ್ನ ಮಾಡುವ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾರಂತೆ. ನಮಗೆ ರಕ್ಷಕನಾಗಿ ನಿಲ್ಲುತ್ತಾರೆ ಯಾರು? ಉದ್ಧವರು ಅಂತ. ಆದ್ದರಿಂದ ಕೃಷ್ಣ ಕೊಟ್ಟ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡು ಹೋಗ್ತಾ ಇದ್ದೇನೆ. ಆದರೂ ಕೃಷ್ಣನ ಕೇಳುತ್ತಾನೆ ಉದ್ಧವ, ನಿನ್ನನ್ನು ಬಿಟ್ಟಿರಲಿಕ್ಕಾಗ್ತಾ ಇಲ್ಲ ಅಂದಾಗ ಕೃಷ್ಣ ತನ್ನಿಂದ ಇನ್ನೊಂದು ರೂಪವನ್ನು ತೆಗೆದು ಭಾಗವತದಲ್ಲಿ ಇಟ್ಟು ಕೊಡುತ್ತಾನೆ. ಒಂದು ರೂಪದಿಂದ ಭಾಗವತ ಗ್ರಂಥದಲ್ಲಿ ಪ್ರವೇಶ ಮಾಡುತ್ತಾನೆ. ಅದಕ್ಕೆ ಭಾಗವತ ಗ್ರಂಥ ಎಲ್ಲಿರುತ್ತೋ ಅಲ್ಲಿ ಕೃಷ್ಣನ ಇನ್ನೊಂದು ರೂಪದ ಸನ್ನಿಧಾನ ವಿಶೇಷ ಇರುತ್ತೆ. ಆ ರೀತಿಯಲ್ಲಿ ಉದ್ಧವ ಹೊರಟ ಕೂಡಲೇ ತುಂಬ ಚೆನ್ನಾಗಿ ಹೇಳುತ್ತಾರೆ. ವಿದುರ ಉದ್ಧವ ಹೋಗೋ ಪರ್ಯಂತ ನೋಡ್ತಾ ಇದ್ದರಂತೆ. ಹರಿಭಕ್ತರ ಮಧ್ಯೆ ಸ್ನೇಹ ಆಗಿರುತ್ತೆ. ಕೊನೆಗೆ ಉದ್ಧವನ ಪಾದ ಧೂಳಿ ಏಳೋದು ನೋಡಿ ಆ ಧೂಳಿ ಏಳೋದುಗಳು ಹಾಗೇ ನೋಡುತ್ತಾ ಇದ್ದರಂತೆ. ಕೊನೆಗೆ ರುರೋದ ದೀನಃ ಅತ್ತರಂತೆ. ಯಾಕೆ? ಭಗವದ್ಭಕ್ತರು ಸಿಗೋದೇ ಅಪರೂಪ. ಸಿಕ್ಕವರು ದೂರ ಆದಾಗ ಬಹಳ ದುಃಖ ಆಗಿಬಿಡುತ್ತೆ. ಯಾಕೆ? ಇವರದ್ದೇ ಗುಂಗು, ಭಗವಂತನ ಗುಂಗಲ್ಲೇ ಇರ್ತಾರೆ. ಸುತ್ತಿದ್ದವರು ಸಂಸಾರದ್ದೇ ಗುಂಗು. ಇವ್ರಿಗೆ ಅವರಂದರೆ ಆಗಲ್ಲ, ಅವ್ರಿಗೆ ಇವರಂದರೆ ಆಗಲ್ಲ. ಮತ್ತು ಇವರಿಗೆ ತಕ್ಕಂಥವ್ರು ಸಿಕ್ಕಾಗ ಹೊರಟೋದರೆ ಮತ್ತು ಒಬ್ಬರೇ ಇರಬೇಕಾಗುತ್ತೆ. ಭಗವಂತನ ಜೊತೆಗಿರ್ತಾರೆ, ಅಂಥವರು ಸಿಗಲ್ಲ. ಆದ್ದರಿಂದ ವಿದುರ ಸ್ವಲ್ಪ ಕಾಲ ಕಾಲಿಂದಿ ತಟದಲ್ಲಿ ವಾಸ ಮಾಡಿ ತದನಂತರ ಹರಿದ್ವಾರಕ್ಕೆ ಬರ್ತಾ ಇದ್ದಾರೆ. ಮೈತ್ರೇಯ ಮಾಸಿ ನಮ್ಮ ಕುಂಠ ಮೇಧಸಂ, ಅದ್ಭುತವಾದ ತತ್ವಜ್ಞಾನದ ನಿಧಿಯಾದಂಥ ಮೈತ್ರೇಯರಿಗೆ ನಮಸ್ಕಾರ ಮಾಡುತ್ತಾ ಇದ್ದಾನೆ ವಿದುರ. ನಮಸ್ಕಾರ ಮಾಡಿದ ಮೇಲೆ ತತ್ವಜ್ಞಾನ ವಿನಾ ಪ್ರಶ್ನ ಹೇಳಬಾರದಂತೆ. ನಮಗೆ ಸಂಶಯ ಬಂದರೆ ಜ್ಞಾನ ಕೊಡುತ್ತಾರೆ, ಸಂಶಯವೇ ಇಲ್ಲದಿದ್ದರೆ. ಅದಕ್ಕೆ ವಿದುರ ಪ್ರಶ್ನೆ ಮಾಡುತ್ತಾನೆ ಮೈತ್ರೇಯರನ್ನು. ಜಗತ್ತಿನಲ್ಲಿ ಸುಖಕ್ಕಾಗಿ ಪ್ರಯತ್ನ, ಸುಖ ಸಿಗ್ತಾ ಇಲ್ಲ. ದುಃಖ ಬೇಡ ಎಂಬ ಪ್ರಯತ್ನ, ದುಃಖ ಬಿಡ್ತಾ ಇಲ್ಲ. ಎರಡೂ ಜೀವರನ್ನು ಅಂಟಿಕೊಂಡು ಬರ್ತಾ ಇದೆ. ಯಾಕೆ? ಹಾಗೆ ಒಂದೇ ದೇಹದಲ್ಲಿ ದೇವ ಜೀವ ಇಬ್ಬರು ಇದ್ದರೂ ಕೂಡ ದೇವನಿಗೆ ದುಃಖ ಇಲ್ಲ, ಜೀವನಿಗೆ ಮಾತ್ರ ದುಃಖ. ಯಾಕೆ? ಹಾಗೆ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳುತ್ತಾರೆ. ಆ ಸೃಷ್ಟಿಯ ಕ್ರಮವನ್ನೆಲ್ಲ ಪರಿಚಯ ಮಾಡಿಕೊಡಿ ಅಂತ ತುಂಬ ಪ್ರಶ್ನೆಗಳನ್ನು ಮಾಡುತ್ತಾರೆ. ಮಾಡಿದಾಗ ಮೈತ್ರೇಯರು ಉತ್ತರ ಕೊಡಲಿಕ್ಕೆ ಶುರು ಮಾಡುತ್ತಾರೆ. ಭಗವಂತ ಅನೇಕ ರೂಪಗಳನ್ನು ತಾನು ಧಾರಣೆ ಮಾಡಿಕೊಂಡು ವಿಶೇಷವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ. ಪ್ರಳಯ ಕಾಲ ಎಷ್ಟು ಕಾಲ? 100 ವರ್ಷಗಳ ಕಾಲ. ಬ್ರಹ್ಮದೇವರ ಮಾನದಿಂದ 100 ವರ್ಷಗಳ ಕಾಲ. 87.5 ವರ್ಷ ಕಳೆದಾಗ ಇನ್ನೇನು 12.5 ವರ್ಷಗಳು ಉಳಿದಿರುವಾಗ ಲಕ್ಷ್ಮೀದೇವಿ ಅಂಬ್ರಣಿ ನಾಮಕಳಾಗಿ ಎಲ್ಲ ರೂಪಗಳಿಂದ ದೇವರನ್ನು ಸ್ತೋತ್ರ ಮಾಡುತ್ತಾಳೆ. ಹೇ ಸ್ವಾಮಿ, ಜಯ ಜಯ ಜಹಿ ಅಜಾಂ. ಈ ಎಲ್ಲ ಜೀವರಾಶಿಗಳ ಸುತ್ತು ಅವರ ಒಳಗೇನೋ ಸಜ್ಜೀವರಾಶಿಗಳಿಗೆ ಜ್ಞಾನ ಆನಂದ ತುಂಬಿದ್ರೂ ಅದು ಉಣಲಿಕ್ಕೆ ಅಡ್ಡಿಯಾಗಿ ಸುತ್ತು ಪೊರೆ ಒಂದು ಕೂತಿದೆ. ಅದನ್ನು ಪ್ರಕೃತಿ ಅಜ ಅಂತ ಕರೀತಾರೆ. ಅದನ್ನು ಪರಿಹಾರ ಮಾಡಯ್ಯ. ಹೇಗೆ ಪರಿಹಾರ ಮಾಡಬೇಕು? ಇವರನ್ನು ಸೃಷ್ಟಿಗೆ ಕರಕೊಂಡು ಬಾ. ಸೃಷ್ಟಿಗೆ ಕರಕೊಂಡು ಬಂದು ಬೇರೊಂದು ಶರೀರ ಕೊಟ್ಟು ಸಾಧನೆ ಮಾಡಿಸಿ ಆ ಪೊರೆ ಹರಿದು ಹೋಗುವಂತೆ, ಅದು ತುಂಬ ಬಡಕಲಾಗುವಂತೆ ಮಾಡಿ ಅದನ್ನು ತೆಗೆದು ಬಿಡು ಹರಿಯೇ. ದೇವರ ಸ್ತೋತ್ರ ಮಾಡಿದಾಗ ಭಗವಂತ ನೋಡಿದ. ಯೋಗ ನಿದ್ರೆಯಿಂದ ಎದ್ದ. ಯೋಗ ನಿದ್ರೆ ಅಂದರೆ ನಿದ್ದೆ ಇಲ್ಲ ಅಂತ ಅರ್ಥ. ಸರಿ, ಭಗವಂತ ಎದ್ದು ತನ್ನ ಉದರದಲ್ಲಿರತಕ್ಕ ಎಲ್ಲರನ್ನ ನೋಡುತ್ತಾನೆ. ಅದನ್ನೇ ವೇದದಲ್ಲಿ ಹೇಳುತ್ತಾರೆ, ಉಪನಿಷತ್ತಿನಲ್ಲಿ ತದೈಕ್ಷತ ಅಂತ. ನೋಡಿದ ಅಂತ. ಯಾಕೆ ನೋಡಬೇಕು ದೇವ?
ನಾವಾದರೆ ಪದಾರ್ಥಗಳೆಲ್ಲೋ ಇಟ್ಟಿರ್ತೇವೆ, ಯಾವುದೆಲ್ಲಿದೋ ಗೊತ್ತಿರಲ್ಲ, ಅದಕ್ಕೆ ನೋಡೋದು ಅಂತ ನಮ್ಮಲ್ಲಿರುತ್ತೆ. ದೇವರಿಗೆ ಕಣ್ಣಿಂದಲೇ ನೋಡಬೇಕಾಗಿಲ್ಲ, ಅವನಿಗೆ ಎಲ್ಲಿ ಏನಿದೋ ಎಲ್ಲ ಗೊತ್ತು. ಅದರ ಅವನ ಹೊಟ್ಟೆಯಲ್ಲಿರುವಂಥ ಎಲ್ಲ ಜೀವರಾಶಿಗಳನ್ನು ನೋಡಲಿಕ್ಕೆ ಕಣ್ಣೇ ಬೇಕಾಗಿಲ್ಲ, ಹೊಟ್ಟೆಯಿಂದಲೂ ನೋಡಬಲ್ಲ. ಅವನ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯದ ಕೆಲಸ ಮಾಡುತ್ತೆ. ಅದಕ್ಕೆ ನೋಡಿದ ಅಂದರೆ ಅದಕ್ಕೆ ಅರಣ್ಯಕಾಚಾರು ಚೆನ್ನಾಗಿ ಉತ್ತರ ಕೊಡುತ್ತಾರೆ. ಭಗವಂತನ ನೋಟದಿಂದ ಮೊದಲೇ ಯಾರಾದರೆ ಮೋಕ್ಷಕ್ಕೆ ಹೋಗಿದ್ದು ಸಂತೋಷವಾಗಿದ್ದರೋ ಅವರೂ ಪ್ರಳಯ ಕಾಲದಲ್ಲಿ ದೇವರ ಹೊಟ್ಟೆಯಲ್ಲಿ ಮಲಗಿಬಿಡುತ್ತಾರೆ. ಅಂಥವರ ಮೇಲೆ ದೇವರ ದೃಷ್ಟಿ ಬಿದ್ದ ಕೂಡಲೇ ಹೇಳುತ್ತಾರೆ, ಧ್ಯಾನಂಗತಾಹ ಭವಂತಿ, ಎಲ್ಲರೂ ಎದ್ದು ಧ್ಯಾನ ಮಾಡುತ್ತಾ ಕೊಡುತ್ತಾರಂತೆ. ನಂತರ ಸೃಷ್ಟಿಗೆ ಬರಬೇಕಾದವರ ಶರೀರದಲ್ಲಿ, ಲಿಂಗ ಶರೀರದಲ್ಲಿ ಚಲನವಲನ ಶುರುವಾಗುತ್ತೆ. ಅವರು ಸಿದ್ಧ ಆಗ್ತಾ ಬರ್ತಾರೆ, ಭಗವಂತವರನ್ನು ಸಿದ್ಧ ಮಾಡುತ್ತಾನೆ. ಮುಂದಿನ ಕಲ್ಪದಲ್ಲಿ ಸೃಷ್ಟಿಯಾಗಬೇಕಾದವರನ್ನು ಮಲಗಿಸಿ ಬಿಡುತ್ತಾನೆ ಗಾಢ ನಿದ್ರೆಗೆ. ಇಂಥವರನ್ನು ಸೃಷ್ಟಿ ಮಾಡಲಿಕ್ಕಾಗಿ ಭಗವಂತ 24 ತತ್ವಗಳನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದ, ಅವರಿಗೆ ಶರೀರಗಳು ಕೊಟ್ಟ. ತದನಂತರ ಹೇಳುತ್ತಾನೆ, ನೀವೆಲ್ಲರೂ ಸೇರಿ ಬ್ರಹ್ಮಾಂಡವನ್ನು ಕಟ್ಟಿ. ಆವಾಗ ಬ್ರಹ್ಮಾಂಡಂ ಸ್ರಷ್ಟುಂ ಅಶಕ್ತೈಹಿ, ಅವರೆಲ್ಲರೂ ಅಶಕ್ತರಾದರು ಬ್ರಹ್ಮಾಂಡ ಕಟ್ಟೋದರಲ್ಲಿ. ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿದರು. ನತಾಸ್ಮತೆ ದೇವ ಪದಾರವಿಂದಂ, ಹೇ ಸ್ವಾಮಿ, ನಿನ್ನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡುತ್ತಾ ಇದ್ದೇವೆ, ನೀನೇ ನಮ್ಮಲ್ಲಿ ನಿಂತು ಕೆಲಸ ಮಾಡಿಸಬೇಕು, ಇಲ್ಲದಿದ್ದರೆ ಇದು ಸಾಧ್ಯವಿಲ್ಲ ಅಂದಾಗ ಆವಾಗ ಭಗವಂತ ಮಾಯಾದೇವಿಯಲ್ಲಿ ವಾಸುದೇವನಿಂದ ತಾನೇ ಮಗನಂತೆ ಹೊರಬಂದ, ಪುರುಷನಾಮಕನಾಗಿ ಹೊರಬಂದ. ಆ ಪುರುಷನಾಮಕನಾದ ಭಗವಂತ ಅನೇಕ ರೂಪಗಳು ಧಾರಣೆ ಮಾಡಿದ. 24 ತತ್ವಗಳಲ್ಲೂ ಪ್ರವೇಶ ಮಾಡಿದ, ತತ್ವಾಭಿಮಾನಿಗಳಲ್ಲೂ ಪ್ರವೇಶ ಮಾಡಿದ. ಹಾಗೆ ಅವರ ಮೂಲಕ ಬ್ರಹ್ಮಾಂಡವನ್ನು ತಾನೇ ಕಟ್ಟಿಸಿದ. ಅದಕ್ಕೆ ಪುರುಷ ಪ್ರಯತ್ನ ಅಂತ ಹೇಳುತ್ತಾರೆ. ಅದು ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆಯನ್ನು ಹೇಳೋದೇನು, ಜೀವರು ತಾವಾಗಿ ಮಾಡುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಅಪಾರ್ಥ ಮಾಡಿಕೊಂಡಿರ್ತಾರೆ. ಪುರುಷನಾಮಕ ಭಗವಂತ ಜೀವರ ಮೂಲಕ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಆದ್ದರಿಂದ ಬ್ರಹ್ಮಾಂಡ ಕಟ್ಟಿಸಿ ಆ ಬ್ರಹ್ಮಾಂಡದೊಳಗೆ ನೀರನ್ನು, ಅಂಡೋದಕವನ್ನು ತುಂಬಿ ಅದರೊಳಗೆ 1000 ವರ್ಷಗಳ ಕಾಲ ಸ್ವಾಮಿ ಶಯನ ಮಾಡಿದ ಸಂಕರ್ಷಣ ನಾಮಕನಾಗಿ. ನಂತರ ಆತನ ನಾಭಿ ಕಮಲದಿಂದ ಹುಟ್ಟಿ ಬಂದವರೇ ಬ್ರಹ್ಮದೇವರು. ಅವರು ತಪಸ್ಸನ್ನು ಮಾಡಿ ಭಗವಂತನ ಕುರಿತು ಚಿಂತನೆ ಮಾಡುತ್ತಾರೆ. ಅವಾಗೆ 2 ಶಬ್ದ ಕೇಳಿ ಬರುತ್ತೆ, ತಪ ತಪ ಅಂತ. ಅದರಿಂದ ವಿಶೇಷವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅದು ಹೇಳುತ್ತಾರೆ, ತಪ ತಪ ಅಂತ 2 ಸಲ ಶಬ್ದ ಕೇಳಿಸ್ತು. ನಮಗೂ 1 ಸಲ ಹೇಳಿದರೆ ಸಾಮಾನ್ಯ ಅರ್ಥ ಆಗುತ್ತೆ, ಅರ್ಥ ಆಗದಿದ್ದರೆ 2ನೇ ಸಲ ಹೇಳೋದು. ಬ್ರಹ್ಮದೇವರಿಗೆ ಅರ್ಥ ಆಗದ ವಿಷಯ ಯಾವುದು? ತಪ ಅಂದರೆ ತಪಸ್ಸು ಮಾಡು ಅಂತ ಅರ್ಥ. ಅದಾಗಿಲ್ಲವೇ ಅರ್ಥ ಬ್ರಹ್ಮದೇವರಿಗೆ? ಇನ್ನೊಂದು ಸಲ ಮತ್ತೆ ಯಾಕೆ ಹೇಳಿದರು ಅಂದರೆ, ಈ 2 ಶಬ್ದಗಳಲ್ಲಿ ಬೇರೆ ಅರ್ಥ ಕೂತಿದೆ. ಒಂದು ತಪ ಅಂದರೆ ತಪಸ್ಸು ಮಾಡು ಅಂತ ಅರ್ಥ, ಇನ್ನೊಂದು ತಪ ಅಂದರೆ ಅದಕ್ಕೆ ಆಚಾರ್ಯರು ಬರೀತಾರೆ ತಪೋ ಬ್ರಹ್ಮ ಅಂತ ಬರೀತಾರೆ. ಅಂದರೆ ನಾನು ತಪೋಮೂರ್ತಿಯಾಗಿದ್ದೇನೆ, ನಿನ್ನ ಒಳಗೆ ನನ್ನ ಗುಣ ತಪೋಮೂರ್ತಿ ಅಂತ. ಆ ಗುಣ ಚಿಂತನೆ ಮಾಡಿದರೆ ನಿನ್ನಲ್ಲಿ ತಪಸ್ಸು ಮೂಡುತ್ತೆ. ಅದಕ್ಕೆ 2 ತಪಸ್ಸು ಮಾಡು, ತಪೋಮೂರ್ತಿ ಅಂತ ನನ್ನನ್ನು ಚಿಂತನೆ ಮಾಡು ಅಂತ ಆ ಅರ್ಥವನ್ನು ಬಿಡಿಸಿ ಹೇಳುತ್ತಾರೆ. ಆ ರೀತಿಯಲ್ಲಿ ಬ್ರಹ್ಮದೇವರು ತಪಸ್ಸು ಮಾಡಿದ್ದಕ್ಕೆ ಭಗವಂತ ಪುರುಷನಾಮಕನಾಗಿ ಪ್ರತ್ಯಕ್ಷನಾದ. ವೈಕುಂಠಾದಿಗಳ ದರ್ಶನ ಆಗುತ್ತೆ. ತದನಂತರ ಸೃಷ್ಟಿ ಮಾಡುವ ತಾಕತ್ತು ವಿಶೇಷವಾಗಿ ಭಗವಂತ ತಾನೇ ಬ್ರಹ್ಮನಾಮಕನಾಗಿ ನಿಂತು ಪ್ರಕಟ ಮಾಡುತ್ತಾನೆ. 14 ಲೋಕಗಳ ಸೃಷ್ಟಿಯಾಗುತ್ತೆ. ತದನಂತರ ಪರ್ವತಗಳ ಸೃಷ್ಟಿ, ಗಿಡಬಳ್ಳಿಗಳ ಸೃಷ್ಟಿ, ತಿರ್ಯಜ್ಞೋನಿ ಪಶುಪಕ್ಷಾದಿಗಳ ಸೃಷ್ಟಿ, ಇವೆಲ್ಲ ಆದ ಮೇಲೆ ಮನುಷ್ಯರ ಸೃಷ್ಟಿ ಶುರುವಾಗುತ್ತೆ. ಅದರಲ್ಲೂ ಹೇಳುತ್ತಾ ಬರ್ತಾರೆ ಯಾರ್ಯಾರ ಸೃಷ್ಟಿ ಹೇಗಾಯಿತು ಅಂತ ಹೇಳುತ್ತಾರೆ. ಮೊದಲು ಹುಟ್ಟಿದ್ದೇ
ವಿಶೇಷವಾಗಿ ಪ್ರಜಾಪತಿಗಳನ್ನು ಮನಸ್ಸಿನಿಂದ ಸೃಷ್ಟಿ ಮಾಡುತ್ತಾರೆ ಬ್ರಹ್ಮದೇವರು. ಮಾನಸಿಕ ಸೃಷ್ಟಿ ಶುರು ಆಗುತ್ತೆ. ತದನಂತರ ಸನಕ ಸನಂದನಾದಿಗಳು ಹುಟ್ಟಿ ಬರ್ತಾರೆ. ಅವರಿಗೆ ಬ್ರಹ್ಮದೇವರು ಕೇಳುತ್ತಾರೆ, ನೀವು ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು. ಆವಾಗ ಸನಕ ಸನಂದನಾದಿಗಳು ಹೇಳುತ್ತಾರೆ, ನಾವು ಪ್ರಜಾ ಸೃಷ್ಟಿಯಲ್ಲಿ ತೊಡಗೋದಿಲ್ಲ, ನಾವು ಪರಮಹಂಸ ಧರ್ಮವನ್ನು ಪರಿಪಾಲನೆ ಮಾಡುವವರು, ಸನ್ಯಾಸಿಗಳು, ನಿತ್ಯ ಸನ್ಯಾಸಿಗಳು ನಾವು. ಆವಾಗ ಚೂರು ಸಿಟ್ಟು ಬಂದಂತೆ ಹುಬ್ಬು ಗಂಟು ಹಾಕಿದರೆ ಹುಟ್ಟಿ ಬಂದವರೇ ರುದ್ರದೇವರು. ಕೇಳುತ್ತಾರೆ, ಬ್ರಹ್ಮದೇವರಿಗೆ ಗೊತ್ತಿಲ್ವಾ ಸನಕ ಸನಂದನಾದಿಗಳೆಲ್ಲ ಸನ್ಯಾಸಿಗಳು ಅಂತ? ಗೊತ್ತಿತ್ತು. ಮತ್ತು ಪ್ರಶ್ನೆ ಮಾಡೋದರಲ್ಲಿ ಉದ್ದೇಶ ಜಗತ್ತಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಜಗತ್ತಿಗೆ ಗೊತ್ತಾಗಲಿಕ್ಕೆ ಪ್ರಶ್ನೆ ಮಾಡಿದರು. ಸಿಟ್ಟಿಲ್ಲದವರು ಅಂತ ಬ್ರಹ್ಮದೇವರಿಗೆ ಹೆಸರು. ಮತ್ತು ಸಿಟ್ಟಿಂದ ಹುಬ್ಬು ಗಂಟು ಹಾಕಿದರು ಅಂದರೆ ಸಿಟ್ಟಿಗೆ ನಿಯಾಮಕರಾದವರು ಬರಲಿ ಅಂತ ಗಂಟು ಹಾಕಿದರೆ ಅಲ್ಲಿಂದ ಬಂದವರೇ ರುದ್ರದೇವರು. ರುದ್ರದೇವರು ಅಂದರೆ ಅವರ ಮೈ ತುಂಬ ಸಿಟ್ಟೆ ಅಂತ ತಿಳ್ಕೊಂಡಿರ್ತಾರೆ. ಸಿಟ್ಟಿಗೆ ನಿಯಾಮಕರು ಅಂದರೆ ಸಿಟ್ಟು ಯಾರ ಕಂಟ್ರೋಲಲ್ಲಿ ಇರುತ್ತೋ ಅವರನ್ನ ನಿಯಾಮಕರು ಅಂತಾರೆ. ನಾವು ಸಿಟ್ಟಿನ ಮೇಲೆ ಕಂಟ್ರೋಲ್ ನಮಗಿರಲ್ಲ, ನಮ್ಮ ಮೇಲೆ ಕಂಟ್ರೋಲ್ ಸಿಟ್ಟಿಗಿರುತ್ತೆ. ರುದ್ರದೇವರ ಮೈ ತುಂಬ ಸಿಟ್ಟಿದ್ರೆ ಸಿಟ್ಟಿಗೆ ನಿಯಾಮಕರಾಗಲ್ಲ, ಸಿಟ್ಟಿಗೆ ವಶರು ಅಂತ ಕರೀತಾರೆ. ಆದ್ದರಿಂದ ರುದ್ರದೇವರು ಕ್ರೋಧ ಅಭಿಮಾನಿ, ಕ್ರೋಧವನ್ನು ನಿಯಾಮನ ಮಾಡುವಂಥ ಮಹಾನುಭಾವರು ಹುಟ್ಟಿದರು. ಹುಟ್ಟಿದ ಕೂಡಲೇ ಅವರಿಗೆ ರುದ್ರ ಅಂತ ಹೆಸರು ಬಂತು. ಯಾಕೆ ರುದ್ರ ಅಂತ ಹೆಸರು? ರೋದನಾಥ ರುದ್ರ, ಅತ್ತರಂತೆ, ಹುಟ್ಟಿದ ಕೂಡಲೇ ಅತ್ತರಂತೆ. ನಾವು ಯಾರೋ ಕೂಡ ಒಂದು ಕಣ್ಣು ಚೆನ್ನಾಗಿದೆ, ಒಂದು ಕಣ್ಣಂದರೆ ಬಹಳ ಇಷ್ಟ, ಹಾಗೆ ಅಂತ ಎರಡನೇ ಕಣ್ಣನ್ನು ತಿವಿತಾರ? ಒಂದು ಕಣ್ಣಿನ ಮೇಲೆ ಅಭಿಮಾನದಿಂದ ಎರಡನೇ ಕಣ್ಣನ್ನು ಯಾರಾದರೂ ಹೀಯಾಳಿಸ್ತಾರ? ಇಲ್ಲಲ್ಲ. ಹಾಗೆಯೇ ಭಗವಂತನ ಹೊಗಳುವ ಸಂದರ್ಭದಲ್ಲಿ ಭಗವಂತ ನಮ್ಮ ಶ್ರೀಹರಿ ರುಜಂ ದ್ರಾವಯತೇತಿ ರುದ್ರ, ಸಂಸಾರ ರೋಗವನ್ನೇ ಪರಿಹಾರ ಮಾಡತಾನಾದ್ದರಿಂದ ದೇವರಿಗೆ ರುದ್ರ ಅಂತ ಹೆಸರು. ಈ ರುದ್ರನಿಗೆ ಅತ್ತ, ಅದಕ್ಕೆ ರುದ್ರ ಅಂತ ಹೆಸರು ಅಂತ ಹೇಳಿಬಿಟ್ರೆ, ಆ ರುದ್ರನನ್ನು ಭಗವಂತನನ್ನು ಮೇಲಕ್ಕೆ ಹಿಡೀಲಿಕ್ಕೆ ಈ ರುದ್ರದೇವರನ್ನು ಕಡಿಮೆ ಮಾಡಿದರೆ, ಕಡಿಮೆ ಅಂದರೆ ಹೀಯಾಳಿಸಿ ನೋಡಿದರೆ ಆ ರುದ್ರನ ಅನುಗ್ರಹವೇ ಆಗಲ್ಲ. ಮತ್ತು ಅತ್ತದ್ದು ಸತ್ಯವೋ ಅಲ್ಲವೋ? ಹೌದು, ಸತ್ಯ, ಅತ್ತದ್ದು ಸತ್ಯ. ಅದಕ್ಕೆ ರೋದನಾಥ ರುದ್ರ ಅಂತಂದರು. ಯಾಕೆ ಅತ್ತರು ಅಂತ ಒಂದು ಸಲ ನೋಡಿ ಅಂದರು. ಯಾಕಂದರೆ ಈ ವಿಷಯ ಚಿಕ್ಕದು, ಆದರೆ ಬಹಳ ದೊಡ್ಡದು. ಪುರಾಣ ಕೇಳಿ ಉದ್ಧಾರ ಆಗದಿದ್ದರೂ ಅಡ್ಡಿ ಇಲ್ಲ, ಹಾಳಾಗದಿದ್ದರೆ ಸಾಕು ಅಂತ. ರುದ್ರದೇವರ ಕುರಿತು ಕೇಳಿ ತಪ್ಪಾಗಿ ತಿಳ್ಕೊಂಡ್ರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಅಲ್ಲ, ನಾಶ ಆಗಿಬಿಡುತ್ತೆ. ರುದ್ರದೇವರು ಅತ್ತರು ಅಂದರೆ ಒಂದು ಅರ್ಥ ಇದೆ. ಹುಟ್ಟಿದ ಕೂಡಲೇ ಅತ್ತರು. ನಾವು ಹುಟ್ಟುತ್ತೇವೆ, ಚಿಕ್ಕ ಮಗು ಹುಟ್ಟುತ್ತೆ, ಹುಟ್ಟಿದ ಮೇಲೆ ಮಗು ಚಿಕ್ಕದಾಗಿರುತ್ತೆ, ಅಳುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಬರುತ್ತೆ, ರುದ್ರದೇವರು ಹುಟ್ಟಿದ ಕೂಡಲೇ ಚಿಕ್ಕ ಮಗು ಅತ್ತರು. ಅಲ್ಲ ಅಂದರು. ಯಾವುದಕ್ಕೆ ಹತ್ತರು, ಏನು ಹತ್ತರು, ಹೇಗಿದ್ದರು? ದೇವತೆಗಳೆಲ್ಲ ಹುಟ್ಟಿದ ಕೂಡಲೇ ಎತ್ತರ ಪೂರ್ಣ ರೂಪದಿಂದಲೇ ನಿಲ್ಲುತ್ತಾರೆ. ನಮ್ಮಂತೆ ಚಿಕ್ಕ ಮಗುವಾಗಿದ್ದು ಬೆಳೆದು ದೊಡ್ಡವರಾಗೋದು ಅಂತಿಲ್ಲ ಅವರಿಗೆ. ದೊಡ್ಡವರಾಗಿಯೇ ನಿಂತಿದ್ದಾರೆ. ನೀವೆಲ್ಲ ದೊಡ್ಡವರಾಗಿದ್ದೀರ. ಈಗ ನಿಮಗೆ ಬೇಡದ್ದಕ್ಕೆಲ್ಲ ಅಳು ಬರುತ್ತಾ? ನಿಮ್ಮ ಕಣ್ಣಲ್ಲಿ ಎಂದಾದರೂ ನೀರು ಬಂತು ಅಂತ ಹೇಳಿದರೆ ಅದಕ್ಕೊಂದು ಏನೋ ಕಾರಣ ಇರಬೇಕು. ವಿನಾ ಕಾರಣ ಕ್ಷುಲ್ಲಕವಾದ್ದಕ್ಕೆಲ್ಲ ನೀವು ಕಣ್ಣಲ್ಲಿ ನೀರು ಹಾಕ್ತೀರಾ. ಮತ್ತು ನಾವೇ ಹಾಕದಿದ್ದರೆ ಎದುರಿಗೆ ನಿಂತ ಜ್ಞಾನಿಗಳಾದ ರುದ್ರದೇವರಿಗೆ ಕಣ್ಣಲ್ಲಿ ನೀರು ಹೇಗೆ ಬರುತ್ತೀರಿ? ಅದನ್ನು ಹೇಳುತ್ತಾರೆ. ಅಲ್ಲೂ ಕೂಡ ಹೇಳುತ್ತಾರೆ, ದೇವತೆಗಳು ಅಂದರೆ ಯಾರು? ಜಾತ ಅಪರೋಕ್ಷಿಗಳು ಅಂದರು. ಅಪರೋಕ್ಷ ಜಾತೌ ಏವ,
ಹುಟ್ಟಿನಲ್ಲೇ ಅಪರೋಕ್ಷ ಅವರಿಗಿರುತ್ತೆ. ಭಗವಂತನ ನೋಡುತ್ತಾ ಇರ್ತಾರೆ. ದೇವರನ್ನು ನೋಡಿದವರ ಸ್ಥಿತಿ ಏನು ಅಂದರೆ ಹೇಳುತ್ತಾರೆ, ಸ್ತಬ್ಧೋ ಭವತಿ ಮತ್ತೋ ಭವತಿ ಆತ್ಮಾರಾಮೋ ಭವತಿ. ಭಗವಂತನ ನೋಡಿದ ಕಣ್ಣಿಂದ ಅವರಿಗಿನ್ನೇನು ನೋಡಬೇಕನ್ನಿಸಲ್ಲ, ಏನೂ ಬೇಕು ಅನಿಸಲ್ಲ, ಸಂತೋಷವಾಗಿದ್ದು ಬಿಡ್ತಾರೆ. ದೇವರನ್ನು ಕಂಡವರು. ಮತ್ತು ರುದ್ರದೇವರು ಹುಟ್ಟಿದ್ದಾರೆ, ಹುಟ್ಟಿನಲ್ಲೇ ಅಪರೋಕ್ಷ ಇದೆ, ದೊಡ್ಡವರು, ಜ್ಞಾನಿಗಳು. ಅತ್ರು ಅಂದರು. ಆ ಅಳೋದು ಯಾವುದಕ್ಕತ್ರು ಅಂದ್ರೆ ಹೇಳುತ್ತಾರೆ, ಒಳ್ಳೆ ಹೆಸರು ಕೊಡು ಅಂತ ಅತ್ರು, ಒಳ್ಳೆ ಹೆಂಡತಿಯನ್ನು ಕೊಡು ಅಂತ ಅತ್ರು, ಒಳ್ಳೆ ಸ್ಥಾನ ಬೇಕು ಅಂತ ಅತ್ರು. ಈ ಮೂರು ಕೇಳಿದ ಕೂಡಲೇ ಚೂರು ನಮ್ಮ ಮುಖದಲ್ಲಿ ನಗು ಮೂಡುತ್ತೆ. ಅಯ್ಯೋ ಇದಕ್ಕಾಗಿ ಹತ್ರ. ನಮ್ಮಲ್ಲೂ ಇರ್ತಾರೆ, ಅವರ ಅಪ್ಪ ಅಮ್ಮ ಹೆಸರು ಸರಿಯಾಗಿಟ್ಟಿರಲ್ಲ, ರಾಮಪ್ಪ ಕೃಷ್ಣಪ್ಪ ಯಂಕಪ್ಪ ಅಂದಿಟ್ಟಿರ್ತಾರೆ. ಇವಾಗೆಲ್ಲ ಟುಸ್ ಪಸ್ ಅಂತ ಯಾವುದೋ ಹೆಸರು ಇರುತ್ತೆ, ಎಲ್ಲರೂ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಹೌದು ತಾನೆ, ನಿತಿನ್ ಪತಿನ್ ಅಂತ ಅವೆಲ್ಲ ಹೆಸರು ನೋಡಿ ಅಯ್ಯೋ ರಾಮಪ್ಪ ಯಂಕಪ್ಪ ಚೆನ್ನಾಗಿಲ್ಲ ಅಂತ ಅದಕ್ಕೆ ಅಫಿಡವಿಟ್ ಕೊಟ್ಟು ಏನೋ ಕೊಟ್ಟು ಹೆಸರು ಚೇಂಜ್ ಮಾಡ್ಕೊತಾರಲ್ಲ, ಆ ಥರ ಹೆಸರು ಹುಚ್ಚಿರೋರು ನಮ್ಮ ರುದ್ರದೇವರಲ್ಲ. ಹೆಸರಿಗಾಗಿ ಹತ್ತರು ಅಂದರೆ, ಹೆಸರು ಅಂದರೆ ಏನು ಅಂದರು. ಜೀವಿ ಹುಟ್ಟಿದ ಕೂಡಲೇ ಅವನ ಜೊತೆಗೆ ಭಗವದ್ ರೂಪ ಒಂದು ಬರುತ್ತೆ. ಆ ನಾಮಕರಣ ಕಾಲಕ್ಕೆ ಜೀವಿಯ ಜೊತೆಗೇ ಬಂದ ಭಗವದ್ ರೂಪಕ್ಕೆ ಹೆಸರಿಡುತ್ತಾರೆ. ಅದನ್ನು ನಾಮಕರಣ ಅಂತ ಕರೆಯೋದು. ಆ ಹೆಸರಿನಿಂದ ಕರೀತಾ ಬಂದರೆ ಆ ಹೆಸರಲ್ಲಿ ಒಂದು ಗುಣ ಇರುತ್ತೆ. ದೇವ ಆ ಜೀವಿಯಲ್ಲಿ ಆ ಗುಣವನ್ನು ಚೆನ್ನಾಗಿ ಹೊರಗೆ ಹಾಕ್ತಾ ಬರ್ತಾನೆ. ಇದು ರಹಸ್ಯ. ಹಾಗಾದರೆ ಒಬ್ಬ ಜೀವಿ ತಾನು ಹುಟ್ಟಿದಾಗ ಆ ಜನ್ಮದಲ್ಲಿ ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡಬೇಕೋ ಅದಕ್ಕೆ ನಾಮಕರಣ ಅಂತ ಹೆಸರು. ಅದಕ್ಕೆ ರುದ್ರದೇವರು ಕೇಳಿದ್ರಂತೆ, ನಾನು ಹುಟ್ಟಿದ್ದೇನೆ, ನಾನು ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡಲಿ, ಯಾವ ಹೆಸರಿಂದ ಉಪಾಸನೆ ಮಾಡಲಿ ಅಂತ ಕೇಳಿದ್ರಂತೆ. ಹಾಗೆ ಹೆಂಡತಿ ಬೇಕು ಅಂದರೆ, ಹೆಂಡತಿ ಅಂದರೆ ಯಾರು? ಆ ಹೆಂಡತಿಯನ್ನೇ ಕೇಳಿದರು. ಏನಮ್ಮ ನಿನಗಾಗಿ ಪಾಪ ವರಬೇಡಿ ನಿನ್ನ ಪಡ್ಕೊಂಡ್ರ ಅಂತ ಆ ಹೆಂಡತಿಯನ್ನು ಕೇಳಿದರೆ, ಅಯ್ಯೋ ನನಗಾಗಿ ವರ ಕೇಳಿಲ್ಲ, ಮತ್ತು ಹೆಂಡತಿ ಬೇಕು ಅಂದ್ರಲ್ಲ. ಅವಾಗ ಹೇಳುತ್ತಾರೆ, ಪಾರ್ವತೀದೇವಿಯೇ ಹೇಳುತ್ತಾಳೆ, ನಾನೀತನ್ನ ಮದುವೆ ಆದದ್ದು ಯಾಕೆ ಅಂದರೆ, ಜಗತ್ತಿನಲ್ಲಿ ಅತ್ಯಂತ ಅಪರೂಪದ ಸೌಂದರ್ಯ ರಾಶಿ ಪಾರ್ವತೀದೇವಿ. ಆಕೆಯನ್ನು ನೋಡಿ ಪ್ರಾಣಿಗಳು ಹಾಗೇ ನಿಂತು ನೋಡುತ್ತಾ ಇರಬೇಕು, ಅಂಥ ಸೌಂದರ್ಯ ಮೂರ್ತಿ ಆ ತಾಯಿ. ಆಕೆ ಅಂದುಕೊಂಡ್ಲಂತೆ, ನನ್ನ ಸೌಂದರ್ಯ ನೋಡಿ ಯಾರ ಮನಸ್ಸು ಕರಗೋದಿಲ್ಲವೋ ಅಂಥ ವ್ಯಕ್ತಿ ನನ್ನ ಗಂಡ ಆಗಲಿ ಅಂದರೆ ಬಂದವರೇ ರುದ್ರದೇವರು. ಆಕೆ ಹೇಳುತ್ತಾಳೆ, ನನಗೆ ಅವರಿಂದ ಪ್ರಯೋಜನ, ಅವರಿಗೆ ನನ್ನಿಂದ ಏನೂ ಇಲ್ಲ ಅಂತ ಆಕೆ ಹೇಳುತ್ತಾಳೆ. ಅಂಥ ಕಾಲಕ್ಕೆ ನಿಮಗಾಗಿ ಹತ್ತಿರ, ಅಯ್ಯೋ ನನಗಾಗಿ ಹತ್ತಿಲ್ಲ, ಮತ್ತು ಹೆಂಡತಿ ಅಂದರೆ ಅದು ನಾನಲ್ಲ ಅಂದಾಕೆ. ಮತ್ಯಾರು ಇನ್ನು ಬೇರೆ ಹೆಂಡತಿ ಇದ್ದಾರಾ ಅಂದರೆ ಹೇಳುತ್ತಾರೆ, ಒಬ್ಬ ಜೀವಿ ಹುಟ್ಟಿದ ಕೂಡಲೇ ಜೀವಿಯ ಜೊತೆ ಹೆಂಡತಿ ಯಾರು ಅಂದರೆ ಹೇಳುತ್ತಾರೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ. ಶ್ರದ್ಧೆಯೇ ನಮ್ಮ ಶ್ರದ್ಧೆಯೇ ಪತ್ನಿ. ಭಗವಂತನ ಪಡೆಯಲಿಕ್ಕೆ ಯಜ್ಞ ಜೀವನ, ಅದರಲ್ಲಿ ಶ್ರದ್ಧೆಯಿಂದ ಯಜ್ಞ ಬದುಕನ್ನು ನಡೆಸಬೇಕು. ಅದಕ್ಕೆ ರುದ್ರದೇವರು ಕೇಳಿದ್ದು, ನನಗೆ ಒಳ್ಳೆ ಶ್ರದ್ಧೆಯನ್ನು ಕೊಡಿ, ಹೆಂಡತಿ ಅಂದರೆ ಅದು. ಒಳ್ಳೆ ಸ್ಥಾನ ಕೊಡಿ ಅಂತ ಕೇಳಿದರು. ಅಪಾರ್ಟ್ಮೆಂಟೋ ಫ್ಲ್ಯಾಟೋ ಕೇಳಲಿಲ್ಲ ಅವರು. ಏನು, ಎಲ್ಲರ ಮನಸ್ಸೇ ಸ್ಥಾನ. ಆ ಸ್ಥಾನದಲ್ಲಿದ್ದು ಎಲ್ಲರ ಮನಸ್ಸಿನಲ್ಲಿ ಬರುವ ಆಲೋಚನೆಗಳೇ ಭಗವಂತನ ಪೂಜಾ ಅಂತ ಮಾಡುವ ದೊಡ್ಡ ಸಾಧನೆಯನ್ನು ಕೇಳಿಕೊಂಡ್ರು. ಈ ಥರ ರುದ್ರದೇವರು ಬಂದ ಮೇಲೆ ಬ್ರಹ್ಮದೇವರು ಹೇಳಿದರು, ಅಯ್ಯ ನೀನು ಸೃಷ್ಟಿಯನ್ನು ಮಾಡು. ಅವರು ಪ್ರಮಥ ಗಣಗಳನ್ನು, ಪ್ರೇತ ಭೂತ ಗಣಗಳನ್ನು ಸೃಷ್ಟಿ ಮಾಡಿದರು. ಅವರು ಮೊದಲು ಸೃಷ್ಟಿ ಮಾಡಿದ್ದನ್ನೇ ತಿನ್ನಲಿಕ್ಕೆ ಶುರು ಮಾಡಿದರು. ಅಲಂ ಈದೃಶಿ ಪ್ರಜಾಭಿಹಿ ದಹಂತಿಭಿಹಿ ಮಯಾ ಸಹ. ನನ್ನನ್ನೇ ಸುಡುತ್ತಾಯಪ್ಪ ನೀನು ಹುಟ್ಟಿಸಿದ ಎಲ್ಲ ಸೃಷ್ಟಿ, ಆದ ಕಾರಣ ನಿಲ್ಲಿಸು ನೀನು ಪ್ರಜಾ ಸೃಷ್ಟಿಯನ್ನು. ಆವಾಗ ರುದ್ರದೇವರು ಅಂದರು, ಅದಕ್ಕಾಗೇ ಕಾದಿದ್ದೆ ನಾನು ಅಂತ ವನಂ ವಿವೇಶ, ವನವನ್ನು ಪ್ರವೇಶ ಮಾಡಿದರಂತೆ ರುದ್ರದೇವರು. ತದನಂತರ ಬ್ರಹ್ಮದೇವರು ತಮ್ಮ ಶರೀರವನ್ನೇ ಇಬ್ಬಾಗವನ್ನಾಗಿ ಮಾಡಿ ಅಲ್ಲಿಂದ ಶತರೂಪಾದೇವಿ ಸ್ವಯಂಭೂ ಮನುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ.
ಅಲ್ಲಿ ಯಾಕಂದರೆ ವಿಷಯ ಗೊತ್ತಿಲ್ಲದೆ ಮಾತಾಡುವವರು ತುಂಬ ಜನ, ವಿಷಯವೇ ಗೊತ್ತಿರಲ್ಲ, ವಿಷಯ ಗೊತ್ತಿಲ್ಲದೆ ಅಪಾರ್ಥ ಮಾಡಿಕೊಂಡು ಕಾಮೆಂಟು ಮಾಡ್ತಾರೆ, ವ್ಯಾಖ್ಯಾನ. ಒಬ್ಬರು ಬರೀತಾರೆ, ಇದು ಏನು ಹಿಂದೂ ಧರ್ಮವೋ ನಮಗರ್ಥ ಆಗಲ್ಲ. ಏನು, ಒಬ್ಬ ತಂದೆಗೆ ಹುಟ್ಟಿದವರು ಗಂಡು ಹೆಣ್ಣು ಏನಾಗ್ತಾರೆ? ದೊಡ್ಡವ ಅಣ್ಣ, ಚಿಕ್ಕವಳು ತಂಗಿ ಅಂತ ಆಗ್ತಾರೆ. ಅದೇ ಬ್ರಹ್ಮದೇವರಿಂದ ಹುಟ್ಟಿದ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅವರಿಬ್ಬರು ಮದುವೆ ಆದರು ಅಂತ ಹೇಳುತ್ತಾರೆ. ಒಬ್ಬ ಅಪ್ಪನ ಮಕ್ಕಳು ಮದುವೆ ಹೇಗಾಗ್ತಾರೆ? ಹಿಂದೂ ಧರ್ಮದಲ್ಲಿ ಏನೋ ಒಂದು ರೂಲ್ ಅಂತ ಇಟ್ಟಿದ್ದಾರೆ, ಇವರನ್ನ ಮದುವೆ ಆಗಬೇಕು, ಅವರವರನ್ನ ಮದುವೆ ಆಗಬೇಕು, ಇವರನ್ನಾಗಬಾರದು ಅಂತಿದ್ದಾರೆ. ಅವರೇ ಪಾಲಿಸಲ್ಲ. ಒಬ್ಬ ಅಪ್ಪನ ಮಕ್ಕಳೇ ಇಬ್ಬರು ಮದುವೆ ಮಾಡಿಕೊಂಡ್ರು. ಇಲ್ಲಿ ಲೋಕದಲ್ಲಿ ನೋಡಿದರೆ ಹಾಗೆ ಮಾಡಿಕೋಬಾರದು ಅಂತ ಹೇಳುತ್ತಾರೆ. ಇದು ಏನು ಧರ್ಮ ಅಂತ ದೊಡ್ಡ ಪುಸ್ತಕದಲ್ಲಿ ಬರೀತಾ ಹೋಗ್ತಾರೊಬ್ಬರು. ಅದಕ್ಕಂದರೂ ಅವರಿಗೆ ತಲೆಯೇ ಬಳಸುವ ಅವಶ್ಯಕತೆ ಬರಲಿಲ್ಲ ಅಂತ ಕಾಣುತ್ತೆ. ಇಲ್ಲಿ ದಂಪತಿಗಳಿರ್ತಾರೆ, ಭೋಜನಕ್ಕೆ ಅಂತ ಕರೀತಾರೆ. ನೀವು ಕರೀತೀರಲ್ವಾ? ದಂಪತಿಗಳು ಭೋಜನಕ್ಕೆ ಬರಬೇಕು ಅಂದರೆ ಅವರು ಭೋಜನಕ್ಕೆ ಬಂದ ಮೇಲೆ ಮದುವೆ ಆಗ್ತಾರೋ, ಮದುವೆ ಮಾಡಿಕೊಂಡವರೇ ಭೋಜನಕ್ಕೆ ಬರ್ತಾರೋ? ದಂಪತಿಗಳು ಭೋಜನಕ್ಕೆ ಬರಬೇಕು ಅಂದರೆ ಊಟಕ್ಕೆ ಕೂತಾಗ ದಂಪತಿಗಳಾದರೆ ಸಾಕು ಅಂತ ಇಟ್ಟುಕೊಂಡು ಹಾಲಿಗೆ ಬರಲಿಕ್ಕೆ ಮುಂಚೆ ಇಬ್ಬರು ಬೇರೆ ಬೇರೆ ಇದ್ದು ಹಾಗೇ ಮದುವೆ ಆಗಿ ಆವಾಗೇ ಊಟಕ್ಕೆ ಕೊಡ್ತಾರ? ಇಲ್ಲಲ್ಲ, ಬರುವ ಕಾಲಕ್ಕೆ ಮದುವೆ ಆದವರೇ ಬರ್ತಾರೆ. ಹಾಗೆ ಬ್ರಹ್ಮದೇವರಿಂದ ಹುಟ್ಟಿ ಬಂದವರು ಯಾರಯ್ಯ ಅಂದರೆ ಮೊದಲೇ ಮದುವೆ ಮಾಡಿಕೊಂಡ ದಂಪತಿಗಳು ಹುಟ್ಟಿ ಬಂದರು ಅಷ್ಟೇ ಹೊರತು ಇಬ್ಬರು ಹುಟ್ಟಿ ನಂತರ ಮದುವೆ ಆಗೋದು ಅಂತ ಏನೂ ಇಲ್ಲ. ಅದಕ್ಕೆ ಸಹಜ ಪತಿಪತ್ನಿಯರು ಅಂತ ಕರೀತಾರೆ, ನ್ಯಾಚುರಲ್ ಬಿಲ್ಟಿನ್. ಅವರು ಮತ್ತು ಬೇರೆ ಇದು ಅಂತಿಲ್ಲ, ಇಬ್ಬರು ಗಂಡ ಹೆಂಡತಿಯೇ ಬಂದರು. ಆದ್ದರಿಂದ ಅವರನ್ನು ಕರೆದು ಬ್ರಹ್ಮದೇವರು ಹೇಳುತ್ತಾರೆ, ನೀವು ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಹೇಳುತ್ತಾರೆ, ನಿಲ್ಲಲಿಕ್ಕೆ ಜಾಗವಿಲ್ಲ ನಮಗೆ. ಅಂದರೆ ಹುಟ್ಟಿದ ಸಂತತಿ ಎಲ್ಲಿರಬೇಕು? ಭೂಮಿ ಮೇಲೆ. ನೋಡಿದರೆ ಭೂಮಿ ರಸಾತಳಕ್ಕೆ ಹೋಗಿತ್ತು, ತನ್ನ ಸ್ಥಾನದಲ್ಲಿಂದ ತಪ್ಪಿ ನೀರಲ್ಲಿ ಮುಳುಗಿತ್ತು. ಈಗಲೂ ನೀರಿನ ಮೇಲಿದೆ, ನೀರೊಳಗೆ ಹೋಗಿತ್ತು. ಆವಾಗ ಬ್ರಹ್ಮದೇವರು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರಂತೆ, ಈ ಭೂಮಿಯನ್ನು ಹೇಗೆ ಮೇಲಕ್ಕೆ ತರಲಿ ಅಂತ. ಆವಾಗ ಅವರ ಮೂಗಿನಿಂದ ಹೆಬ್ಬೆರಳಿನ ಗಾತ್ರದ ಒಂದು ವರಾಹ ಹೊರಗೆ ಬಂತು. ಬ್ರಹ್ಮದೇವರೇ ಆಶ್ಚರ್ಯಪಡ್ತಾರಂತೆ, ಏನಿದು ನನ್ನ ಮೂಗಿಂದ ವರಾಹ ಬಂತಲ್ಲ. ಬ್ರಹ್ಮದೇವರಿಗೆ ಗೊತ್ತಿಲ್ವಾ ಯಾರು ಅಂತ. ಅದಕ್ಕೆ ಬ್ರಹ್ಮಾದಯ ಅಂತ ಹೇಳಿದ ಮಿಕ್ಕವರಿಗೆ ಆಶ್ಚರ್ಯ, ಬ್ರಹ್ಮದೇವರಿಗಿಲ್ಲ. ಆ ವರಾಹ ಕ್ಷಣದಲ್ಲೇ ದೊಡ್ಡದಾಯಿತು, ನೀರಿಗೆ ಹಾರಿತು. ಎಲ್ಲರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ. ತನ್ನ ಮೈಗೆ ಅಂಟಿದ ನೀರನ್ನು ಝಾಡಿಸಿದ ಸ್ವಾಮಿ ಎಲ್ಲರ ಮುಖದಲ್ಲಿ ಪ್ರೋಕ್ಷಣೆ ಆಯಿತಂತೆ. ಯಾರು ತಪಸ್ಸಿಗೆ ಕೂತಿದ್ದಾರೆ ಸನಕ ಸನಂದನಾದಿಗಳು ಎಲ್ಲರ ಮುಖಕ್ಕೆ ನೀರು ಎರಚಿದಂತೆ ಬಿತ್ತು. ಅದು ನೋಡಿದರಂತೆ ಅವರು, ಯಾರು ನಮ್ಮ ಮುಖಕ್ಕೆ ನೀರು ಹಾಕಿದು ಅಂತ ನೋಡುತ್ತಾರೆ. ವರಾಹ ಸಂತೋಷ ಆಯಿತು, ಸ್ವಾಮಿ ಎಂಥ ಸ್ನೇಹದಿಂದ ನೀರು ಹಾಕಿದೆಯಯ್ಯ, ಇದಕ್ಕಾಗಿ ತಪಸ್ಸು ಮಾಡುತ್ತಾ ಇದ್ದೇವೆ ಅಂತ ಆನಂದ ಪಡುತ್ತಾರೆ. ಅಂಥ ಹೊರಟಂಥ ಸ್ವಾಮಿ ಭೂಮಿಯನ್ನು ಕೋರೆದಾಡಿಯಿಂದ ಎತ್ತಿ ತರುವಾಗ ಅಡ್ಡಿ ಬಿದ್ದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಸ್ಥಾಪನೆ ಮಾಡಿದ ಅಂತ ಹೇಳ್ತಾರೆ. ಆವಾಗ ಪ್ರಶ್ನೆ ಬಂತು, ಅದರಲ್ಲಿ ಇಬ್ಬರು ಇದ್ದಾರೆ, ಆದಿ ಹಿರಣ್ಯಾಕ್ಷ ನಂತರ ಬಂದವ. ಈ ಹಿರಣ್ಯಾಕ್ಷನ ಹುಟ್ಟಿನ ವಿವರವನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಅದಿತಿದೇವಿ, ದಿತಿದೇವಿ ಅಂತ ಇಬ್ಬರು ಕಶ್ಯಪರ ಪತ್ನಿಯರು. ಅದರಲ್ಲಿ ದಿತಿದೇವಿ ತನಗೆ ಮಕ್ಕಳಾಗಬೇಕು ಅಂತ ಗರ್ಭಧಾರಣೆಗಾಗಿ ಕಶ್ಯಪರನ್ನು ಪ್ರಾರ್ಥನೆ ಮಾಡುತ್ತಾಳೆ. ಪ್ರಾರ್ಥನೆ ಮಾಡಿದಾಗ ಕಶ್ಯಪರು ಹೇಳುತ್ತಾರೆ, ಒಳ್ಳೆಯದೇ,
ನೀನು ಪ್ರಾರ್ಥನೆ ಮಾಡುವ ಕಾಲ ಸರಿಯಲ್ಲ, ಇದು ಸಂಧ್ಯಾಕಾಲ, ರುದ್ರದೇವರು ತಿರುಗಾಡುವ ಕಾಲ. ಈ ಕಾಲದಲ್ಲಿ ವೃಷೇಣ ಅಟತಿ ಭೂತರಾಟ್, ಭೂತರಾಜರಾಗಿರತಕ್ಕಂಥ ರುದ್ರದೇವರು ತಿರುಗಾಡುವ ಕಾಲ, ಅವರಿಗೆ ಅವಮಾನ ಆದಂತಾಗುತ್ತೆ, ಬೇಡ. ಆಕೆ ಕೇಳಲಿಲ್ಲ. ಗರ್ಭಧಾರಣೆ ಆಯಿತು, ಆಕೆಗೆ ದುಃಖ ಶುರುವಾಯಿತು. ಒಂದು, ರುದ್ರದೇವರಿಗೆ ಅವಮಾನ ಮಾಡಿದೆ, ಗಂಡನ ಮಾತು ಉಲ್ಲಂಘನ ಮಾಡಿದೆ, ಅದಕ್ಕೆ ನನಗೆ ಹುಟ್ಟುವ ಮಕ್ಕಳು ಏನಾಗ್ತಾರೋ ಅಂತ ತೊಂದರೆಗೆ ಒಳಗಾದ್ದು. ಆವಾಗ ಹೇಳಿದರು, ನೀನು ಉಲ್ಲಂಘನ ಮಾಡಿದ್ದಕ್ಕೆ ಎರಡು ರೀತಿ ಉಲ್ಲಂಘನ, ರುದ್ರದೇವರ ಅವಮಾನ ಮತ್ತು ಗಂಡನ ಮಾತು ಕೇಳಲಿಲ್ಲ, ಎರಡಕ್ಕೂ ಇಬ್ಬರು ಲೋಕಕಂಟಕರೇ ಹುಟ್ಟುತ್ತಾರೆ. ಪಶ್ಚಾತ್ತಾಪ ಪಟ್ಟಿದ್ದೀಯಲ್ಲ, ಒಳ್ಳೆ ಮೊಮ್ಮಗ ಬರ್ತಾನೆ ಪ್ರಹ್ಲಾದ ಅಂತ ಹೇಳಿಬಿಡ್ತಾರೆ. ಆ ರೀತಿಯಲ್ಲಿ ಅಲ್ಲೂ ಹೇಳುತ್ತಾರೆ. ತುಂಬ ಚೆನ್ನಾಗಿರುತ್ತೆ ಭಾಗವತ ಒಳನೋಟದಿಂದ ನೋಡಿದರೆ. ಇಲ್ಲ ಮೇಲೆ ಕತೆ ಹೇಳ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಕತೆ ಕೇಳ್ತಾ ಇದ್ದಂಗಿರುತ್ತೆ, ಕೇಳಿದ ಮೇಲೆ ಮರೆತು ಹೋಗ್ಲಿಕ್ಕೆ ಕಾರಣ ಆಗುತ್ತಷ್ಟೆ. ಅಲ್ಲಿ ಹೇಳುತ್ತಾರೆ, ಕಾಲವಲ್ಲದ ಕಾಲದಲ್ಲಿ ಗರ್ಭಧಾರಣೆ ಮಾಡಿದರೆ ಮಕ್ಕಳು ಇಂಥವ್ರು ಹುಡ್ತಾರೆ ಅಂತ ಗೊತ್ತಿದ್ದು ಕೂಡ ಕಶ್ಯಪರು ಯಾಕೆ ಗರ್ಭಧಾರಣೆ ಮಾಡಿದರು? ಹೆಂಡತಿ ಕೇಳಿದರೆ ಏನಂತೆ, ಗಂಡ ಬೇಡ ಅನ್ಬೋದಲ್ವ? ಅವಾಗ ಹೇಳ್ತಾರೆ, ದಿತಿದೇವಿ ಅಂದರೆ ಸಾಮಾನ್ಯಳಲ್ಲ, ಮಹಾಜ್ಞಾನಿ. ಅಂಥ ತಾಯಿ ಆ ಕಾಲದಲ್ಲಿ ತನಗೆ ಗರ್ಭಧಾರಣೆ ಆಗಬೇಕು ಅಂತ ಆಲೋಚನೆ ಬಂದದ್ದೇ ಆಶ್ಚರ್ಯ. ಆಕೆಗೂ ಶಾಸ್ತ್ರ ಗೊತ್ತಿದ್ದವಳಿಗಿಂತ ಹಠವೂ ಬಂದಿದೆ ಅಂದರೆ ಕಶ್ಯಪರು ಜ್ಞಾನ ದೃಷ್ಟಿಯಿಂದ ನೋಡುತ್ತಾರೆ. ಯಾವಾಗೂ ಜ್ಞಾನಿಗಳು ಎದುರಿ ವ್ಯಕ್ತಿಯ ಪ್ರವರ್ತನೆಯನ್ನು ನೋಡಲ್ಲ, ಪ್ರವರ್ತನೆಗೆ ಕಾರಣವಾದ ಕರ್ಮವನ್ನು, ಭಗವಂತನ ಆಜ್ಞೆಯನ್ನು ನೋಡುತ್ತಾರೆ. ಆ ರೀತಿಯಲ್ಲಿ ಅವರು ನೋಡಿದಾಗ ಬರಬೇಕಾದ ಮಕ್ಕಳು ಲೋಕಕಂಟಕರಾಗಿದ್ದರು. ಇಲ್ಲಿ ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅನ್ನ ಜೀವ ಮಳೆಯ ಮೂಲಕ, ಧಾನ್ಯದ ಮೂಲಕ ತಂದೆಯ ಹೊಟ್ಟೆಯನ್ನು ಪ್ರವೇಶ ಮಾಡಿ ಅಲ್ಲಿಂದ ತಾಯಿ ಹೊಟ್ಟೆಗೆ ಬರ್ತಾನೆ ಅಂದರು. ತಂದೆ ಹೊಟ್ಟೆಯಿಂದ ತಾಯಿ ಹೊಟ್ಟೆ ಬರಲಿಕ್ಕೆ ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ, ಗರ್ಭಾಧಾನ ಸಂಸ್ಕಾರ ಅಂತ. ಅದಕ್ಕೊಂದು ಮುಹೂರ್ತ ಅಂತಿಟ್ಟು, ಇಂಥ ಮುಹೂರ್ತದಲ್ಲಿ ಆ ತಂದೆಯಿಂದ ತಾಯಿ ಹೊಟ್ಟೆಗೆ ಮಗು ಬರೋದಾದರೆ ರೇತಸ್ಸಿನ ಮೂಲಕ ಇಂಥ ಒಳ್ಳೆ ಮಗು ಹುಟ್ಟುತ್ತೆ ಅಂತ ನಿರ್ಣಯ. ಆದರೆ ಅರಣ್ಯಕಾಚಾರ್ಯ ಹೇಳುತ್ತಾರೆ, ಒಳಗೆ ಮಗು ಎಂಥದ್ದು ಬರಬೇಕು ಅಂತಿರುತ್ತೋ ಅಂಥ ಸಮಯಕ್ಕೆ ಪ್ರವೇಶ ಆಗಿಬಿಡುತ್ತೆ ಅಂತ ಹೇಳುತ್ತಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಅಲ್ಲೇ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಕಶ್ಯಪರು ನೋಡುತ್ತಾರೆ, ಬರಬೇಕಾದ ಮಕ್ಕಳು ಅಂಥ ಲೋಕಕಂಟಕರು, ಅದಕ್ಕೆ ಈ ಸಮಯದಲ್ಲಿ ಈಕೆಗೆ ಭಗವಂತ ಇಂಥ ಬುದ್ಧಿ ಕೊಡ್ತಾ ಇದ್ದಾರೆ ಅಂತ ತಿಳಿದು ಗರ್ಭಾಧಾನ ಮಾಡಿದರು. ಬಂದವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಅದರಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುತ್ತಾನೆ ಭಗವಂತ. ಇವರ್ಯಾರು ಅಂತ ಹೇಳಿದರೆ ಭಗವಂತನ ದ್ವಾರಪಾಲಕರು, ಜಯ ವಿಜಯರೇ ಸನಕಸನಂದನಾದಿಗಳ ಶಾಪದಿಂದಾಗಿ ಹೀಗೆ ಬಂದರು ಅಂತ ಹೇಳುತ್ತಾರೆ. ತದನಂತರ ಸ್ವಯಂಭುವ ಮನುಗಳ ವಂಶ ಶುರುವಾಗುತ್ತೆ. ಅವರಿಗೆ 3 ಜನ ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ, ಹಾಗೆ ಉತ್ತಾನಪಾದ, ಪ್ರಿಯವ್ರತ ಅಂತ 2 ಗಂಡು ಮಕ್ಕಳು ಆಗ್ತಾರೆ. ಅವರ ಸಂತತಿ ಶುರುವಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಕರ್ದಮ ಪ್ರಜಾಪತಿಗಳ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಕರ್ದಮ ಪ್ರಜಾಪತಿಗಳು ಬ್ರಹ್ಮದೇವರ ಆಜ್ಞೆ ಏನು, ಮಕ್ಕಳನ್ನು ಪಡೆಯಬೇಕು. ಮಕ್ಕಳನ್ನು ಪಡಿಬೇಕು ಅಂದರೆ ತಪಸ್ಸು ಮಾಡಿ ವರ ಪಡೆದು ನಂತರ ಮದುವೆ ಆಗೋದು. ಅದಕ್ಕೆ ಭಗವಂತನ ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅಂಥ ಕಾಲಕ್ಕೆ ಭಗವಂತ ಪ್ರತ್ಯಕ್ಷನಾಗ್ತಾನೆ ಅವರಿಗೆ. ಒಂದೇ ಕಾಲಿನ ಮೇಲೆ ನಿಂತು ತುಂಬ ಕಾಲ ತಪಸ್ಸು ಮಾಡುತ್ತಾರೆ. ಭಗವಂತ ಮೆಚ್ಚಿ ಕೇಳುತ್ತಾನೆ, ಏನು ಬೇಕು? ನಿನ್ನಂಥ ಮಗ ಬೇಕು. ಆವಾಗ ಭಗವಂತ ಹೇಳುತ್ತಾನೆ, ನನ್ನಂಥ ಮಗ ಬರಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಬರಬೇಕು ಅಂತ
ನಿನ್ನ ಮಗುವಾಗಿ ನಾನು ಬರ್ತೇನೆ ಅಂತ ಭಗವಂತ ಆಶ್ವಾಸನೆ ಕೊಟ್ಟು ಹೊರಡುತ್ತಾನೆ. ತದನಂತರ ಆಶ್ರಮಕ್ಕೆ ಬಂದು ಒಬ್ಬರೇ ಅಗ್ನಿಯಂತೆ ಹೊಳೆಯುತ್ತಾ ಕೂತಿದ್ದಾರೆ. ಸ್ವಯಂಭುವ ಮನುಗಳು ತಮ್ಮ ಮಗಳಾಗಿರತಕ್ಕಂಥ ದೇವಹೂತಿಯನ್ನು ಕರೆಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕಾಡಲ್ಲಿರುವ ಒಬ್ಬ ಬ್ರಾಹ್ಮಣ, ಇಲ್ಲಿ ರಾಜ ಯಾರು ಸ್ವಯಂಭುವ ಮನು, ಅವರ ಮಗಳು ರಾಜನ ಮಗಳನ್ನು ಈ ಬ್ರಾಹ್ಮಣನಿಗೆ ಕೊಡಲಿಕ್ಕೆ ಕಾಡಿನವರಿಗೆ ರಾಜ ಕರ್ಕೊಂಡು ಬಂದ ಅಂದರೆ ಏನು ಕಾರಣ? ತುಂಬ ಜನ ಇರ್ತಾರಲ್ಲ, ಅದಕ್ಕೆ ಕಾರಣ ನಾರದರು ಅಂದರು. ನಾರದರು ದಿನಾಗಲೂ ದೇವಹೂತಿ ದೇವಿಗೆ ಕರ್ದಮ ಪ್ರಜಾಪತಿಗಳ ಅಪರೂಪದ ಗುಣಗಳ ಪರಿಚಯ ಮಾಡಿಕೊಡ್ತಾ ಬರ್ತಿದ್ದರಂತೆ. ಇವ್ರು ನೋಡ್ರಿ ಹೀಗೆ, ಇವ್ರು ನೋಡ್ರಿ ಹೀಗೆ. ಆ ಕೇಳಿ 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 ಆಕೆಗೆ ಮನಸ್ಸಿನಲ್ಲಿ ದೃಢವಾದ ಅಭಿಪ್ರಾಯ ಬಂತು, ಪಡ್ಕೊಂಡ್ರೆ ಇವರನ್ನೇ ಗಂಡನನ್ನಾಗಿ ಪಡ್ಕೋಬೇಕು ಅಂತ. ಅಲ್ಲಿ ತೋರಿಕೊಡುತ್ತಾರೆ. ನಮಗೂ ಕೂಡ ದೇವರ ಕುರಿತು ದಿನಾಗ್ಲೂ ಕೇಳಿ 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 ನಮಗೂ ಆಸೆ ಬರುತ್ತಂತೆ, ಪಡ್ಕೊಂಡ್ರೆ ಇವನನ್ನೇ ಪಡೀಬೇಕು ಅಂತ. ಆ ಒಂದು ಕ್ರಮವನ್ನು ಹೇಳಿಕೊಡುತ್ತಾರೆ. ದೇವಹೂತಿ ದೇವಿ ಬರ್ತಾ ಇದ್ದಾಳೆ, ಮಾತುಕತೆ ನಡೆಯಿತು. ಅಲ್ಲೂ ಹೇಳುತ್ತಾರೆ, ಕರ್ದಮ ಪ್ರಜಾಪತಿಗಳು ಆ ಮದುವೆ ಮಾತನ್ನು ಮುಂದುವರಿಸಬೇಕಾದರೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರಂತೆ. ಏನಂತ? ಸ್ವಾಮಿ, ಮಾತು ನಿನ್ನ ಸೊತ್ತು, ಮಾತು ನಿನ್ನ ಸೊತ್ತು, ನೀ ಕೊಟ್ಟದ್ದು. ಈ ಮಾತನ್ನು ನಿನಗೇ ಬಳಸಬೇಕು. ಆದರೆ ಈಗ ಮದುವೆಗಾಗಿ ಈ ಮಾತನ್ನು ಬಳಸಬೇಕಾಗ್ತಾ ಇದೆ. ಕ್ಷಮಾ ಮಾಡಯ್ಯ ಅಂತ ದೇವರನ್ನು ಕೇಳಿ ಬಳಸಿದರು, ಮದುವೆ ಮಾತು ಮಾತಾಡಿದರು. ಹಾಗಾದರೆ ನಮ್ಮ ಜೀವನದಲ್ಲಿ ನೋಡುತ್ತಾ ಇರ್ತೇವೆ, ಕಾಡು ಹರಟೆ ಹೊಡಿತಾ ಇರ್ತಾರೆ. ಮಾತು ದೇವರ ಸೊತ್ತು, ಕೇವಲ ದೇವರಿಗೇ ಬಳಸಬೇಕು. ಸಂಸಾರದಲ್ಲಿ ಬಳಸಬೇಕಾದರೆ ದೇವರ ಪರ್ಮಿಷನ್ ದಿನಾಗ್ಲೂ ತಗೋಬೇಕಂತೆ. ಬೆಳಿಗ್ಗೆದ್ದು, ಸ್ವಾಮಿ ಈ ಎಲ್ಲ ಇಂದ್ರಿಯಗಳು ನಿನ್ನ ಕೆಲಸವೇ ಮಾಡಬೇಕು, ಆದರೆ ಸಂಸಾರದಲ್ಲಿದ್ದೇನೆ, ಚೂರು ಕೆಲಸ ನಡೆಯಬೇಕು, ಅದಕ್ಕೆ ಈ ಕೆಲಸಕ್ಕೂ ಚೂರು ಬಳಸ್ತೇನೆ ಅಂತ ವಿತ್ ದಿ ಪರ್ಮಿಷನ್ ಆಫ್ ಗಾಡ್, ದೇವರ ಪರ್ಮಿಷನ್ ತಗೋಬೇಕಂತೆ. ಆವಾಗ ತಗೊಳ್ಳೋ ಕಾಲಕ್ಕೆ ಖುಷಿ ಬಂದಂತೆ ಬಳಸಲಿಕ್ಕಿಲ್ಲ. ಮಾತು ಎಷ್ಟು ಬಳಸಬಹುದು ಸಂಸಾರಕ್ಕೆ ಅಂದರೆ, ಎಷ್ಟು ಸ್ವಲ್ಪ ಮಾತಾಡಿದರೆ ಕೆಲಸ ಮುಗಿಯುತ್ತೋ ಅಷ್ಟೇ ಸ್ವಲ್ಪ ಮಾತಾಡಬೇಕಂತೆ. ಇಲ್ಲ, ಇಡೀ ಬದುಕೆಲ್ಲ ಕೂಡ ಏನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾವ ಪಾಪ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಚೆನ್ನಾಗೇ ಇದ್ದ ವ್ಯಕ್ತಿ. ಏನು ಮಾಡಿದ್ದ? ಇಡೀ ಬದುಕು ಕಾಡು ಹರಟೆ ಹೊಡೆದು ಸತ್ತು ಹೋದ. ಪಾಪ ಯಾರಿಗೂ ತೊಂದರೆ ಕೊಡಲಿಲ್ಲ, ಬರೀ ಮಾತಾಡ್ತಾ ಇದ್ದ. ಅದಕ್ಕೆ ಸತ್ತ ಮೇಲೆ ಹೋದ ಮೇಲೆ ಅವನಿಗೆ ಧೈರ್ಯ ಇತ್ತು, ನಾನೇನು ಪಾಪ ಮಾಡಿಲ್ಲ ಅಂತ. ಅಲ್ಲಿ ನೋಡಿದರೆ ಇವನ್ನ ತಗೊಂಡು ಹೋಗಿ ಇಂಥ ಕಡೆ ಹಾಕಿ ಅಂತ ಹಾಕಿದರು. ಅಲ್ಲಿ ನೋಡಿದರೆ ಏನಿದೆ, ಇದು ಪುರಾಣದಲ್ಲಿ ಬರುತ್ತೆ. ಅವ ನೋಡುತ್ತಾನೆ, ಅಲ್ಲಿ ನಾಲಿಗೆಗೆ ದೊಡ್ಡ ಸೂಜಿಗಳು ತಗೊಂಡು ಚುಚ್ಚುವಂಥ ಒಂದು ಕಾರ್ಖಾನೆ ಥರ ಇದೆ, ನರಕದಲ್ಲಿ ಸೆಕ್ಷನ್. ಅಲ್ಲಿ ಕಳಿಸಿದವರನ್ನು ಇವ ಕೇಳಿದ ಆ ದೂತರನ್ನು, ನನ್ನನ್ನು ಇಲ್ಲಿ ಯಾಕೆ ಕಳಿಸಿದ್ದೀರಾ, ನಾನು ಯಾವ ಪಾಪ ಮಾಡಲಿಲ್ಲಲ್ಲ. ಅವಾಗ ಹೇಳುತ್ತಾರೆ, ದೇವರ ಸೊತ್ತು ಮಾತು, ಅದು ಕಂಡ ಹರಟೆಗೆ ನೀನು ಬಳಸಿದ್ದಕ್ಕೆ ನಿನಗೆ ಶಿಕ್ಷಾ. ಆದ್ದರಿಂದ ಅದಕ್ಕೆ ಭೀಮಸೇನ ದೇವರಿಗೆ ಭಾರತದಲ್ಲಿ ಅದ್ಭುತವಾದ ಬಿರುದು ಮೌನಿ. ಎಷ್ಟು ಭೀಮಸೇನ ದೇವರ ಮಾತು ಎಷ್ಟು ಅಂದರೆ ಚೂರೇ ಮಾತು, ಅದರಲ್ಲಿ ಎಷ್ಟೆಲ್ಲ ಹೇಳಬೇಕೋ ಅಷ್ಟೆಲ್ಲ ಹೇಳಿ ಮುಗಿಸ್ತಾರೆ, ಹೆಚ್ಚು ಮಾತೇ ಇಲ್ಲ ಅಂದರು. ಆ ರೀತಿಯಲ್ಲಿ ಕರ್ದಮ ಪ್ರಜಾಪತಿಗಳು ಮದುವೆ ವಿಚಾರ ಚೂರೆ ಮುಗಿತಲ್ಲಿಗೆ. ಮದುವೆ ಆಯಿತು. ಮದುವೆ ಆದ ಮೇಲೆ 12 ವರ್ಷಗಳ ಪರ್ಯಂತ ಅವರು ಆಕೆ ಕಡೆ ನೋಡಲೇ ಇಲ್ಲ, ತಪಸ್ಸು ಮಾಡ್ತಾನೇ ಇದ್ದಾರೆ. ಆಕೆನೂ ಅವರ ಕಡೆ ನೋಡಲಿಲ್ಲ, ಬರೇ ಸೇವಾ ಮಾಡುತ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೊಗಳಬಹುದು. ಅದೇ ನಿಮ್ಮ ಮನೆಗಳಲ್ಲಿ ಮದುವೆ ಮಾಡಿದ ಮೇಲೆ ಅಳಿಯ ಮಗಳ ಕಡೆ 12 ವರ್ಷ ಕಣ್ಣೆತ್ತಿ ನೋಡಿಲ್ಲ ಅಂದರೆ ಸುಮ್ಮನೆ ಇರ್ತೀರಾ ಅಲ್ವಾ?
ಹೊಗಳ್ತೀರಾ ಅಡಿಯನನ್ನ ಪರಮ ವೈರಾಗ್ಯವಂತ ಅಂತ? ಇಲ್ಲೆಲ್ಲ ಬೈತೀರಾ, ಏನು ಅಳಿಯ ಸಿಕ್ಕಿದ್ದಾನೆ. ಮತ್ತು ಅಲ್ಲಿ ಆ ಜ್ಞಾನಿಗಳು ಅದಕ್ಕೆ ಹೇಳುತ್ತಾರೆ, ಮಧ್ವರಾಯರು ಹುಟ್ಟಿ ಬರಬೇಕಾದರೆ ಅವರ ಅಪ್ಪ ಅಮ್ಮ ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದರು? 12 ವರ್ಷಗಳ ಕಾಲ. ವಾಯುದೇವರು ಹುಟ್ಟಿ ಬರಬೇಕಾದರೆ ಅಂಜನಾದೇವಿ ತಪಸ್ಸು ಮಾಡಿದ್ದು 12 ವರ್ಷಗಳ ಕಾಲ. ಹಾಗೆ ಇವರು 12 ವರ್ಷಗಳ ಕಾಲ ಭಗವಂತನ ಚಿಂತನೆಯಲ್ಲಿದ್ದರು. 12 ವರ್ಷ ಮುಗಿದ ಮೇಲೆ ಗರ್ಭಶುದ್ಧಿ ಆಯಿತು. ಆದ ಕೂಡಲೇ ಭಗವಂತ ಪ್ರೇರಣೆ ಮಾಡುತ್ತಾ ಇದ್ದಾನೆ, ಯಾರೂ ಹೇಳಿಲ್ಲ. ಅಷ್ಟು ದಿವಸ ಯಾರ ಪಾಡಿಗೆ ಅವರು ದೇವರ ಚಿಂತನೆ ಮಾಡುವಂಥವರು ಅವತ್ತಿನ ದಿವಸ ಕರ್ದಮ ಪ್ರಜಾಪತಿಗಳಿಗೆ ದಿನಾಗೂ ಹೆಂಡತಿಯನ್ನು ನೋಡುತ್ತಾನೇ ಇದ್ದಾರೆ, ಆದರೆ ಯಾವ ಮನಸ್ಸಿನಲ್ಲಿ ಆಲೋಚನೆ ಇಲ್ಲ. ಇವತ್ತು ಬಂತಂತೆ, ಏನದು? ತುಂಬ ಕೃಶಳಾಗಿದ್ದಾಳೆ, ಸೊರಗಿ ಹೋಗಿದ್ದಾಳೆ, ನನಗಾಗಿ ಕೆಲಸ ಮಾಡುತ್ತಾ ಇದ್ದಾಳೆ. ಪಾಪ ರಾಜನ ಮಗಳು, ಏನಾದರೂ ವರ ಕೊಡೋಣ ಅಂತ ಬಂತು. ಆಕೆಯನ್ನು ಕರೀತಾರೆ, ಏನಾದರೂ ವರ ಕೇಳು. ಆಕೆ ಕೇಳುತ್ತಾಳೆ, ನೀವು ಸನ್ಯಾಸ ತಗೊಳ್ತೀನಿ ಅಂತ ಹೇಳ್ತೀರಾ, ಯಾವಾಗೂ ಹೇಳ್ತೀರಾ, ನನಗಡ್ಡಿ ಇಲ್ಲ, ನಿಮ್ಮ ಪ್ರತಿಮೆ ಕೊಟ್ಟು ಹೋಗಿ. ನಿಮ್ಮಂಥ ಪ್ರತಿಮೆಯಿಂದ ಮಕ್ಕಳು ಬೇಕು ಅಂತ ಕೇಳಿದಾಗ ವಿಮಾನವನ್ನು ಸೃಷ್ಟಿ ಮಾಡಿ, ಆಕಾಶ ವಿಮಾನ, ಅದರಲ್ಲಿ ಆಕೆಯನ್ನು ಕರಕೊಂಡು 100 ವರ್ಷಗಳ ಕಾಲ ತಿರುಗಿ ಬಂದರು. ಹೇಳ್ತಾರೆ, ಕರ್ದಮ ಪ್ರಜಾಪತಿಗಳ ಗತ್ತೇನು ಅಂದರೆ, ಅವರು ಪ್ರಯಾಣ ಶುರು ಮಾಡಿದ ದಿವಸ ಎಷ್ಟು ಅಗ್ನಿಯಂತೆ ಇದ್ದರೋ ತಿರುಗಾಡಿ ಬಂದಾಗಲೂ ಅದೇ ಅಗ್ನಿಯಂತೆ ಇದ್ದರಂತೆ ಮಹಾನುಭಾವರು. ಆಕೆಯನ್ನು ಸ್ಪರ್ಶ ಮಾಡಿದ ಕೂಡಲೇ 9 ಜನ ಹೆಣ್ಣು ಮಕ್ಕಳು ನಿಲ್ಲುತ್ತಾ ಇದ್ದಾರೆ. ಅವರು ಹೇಳುತ್ತಾರೆ, ನಿನಗೆ ಮಕ್ಕಳಾದರಲ್ಲ, ನಾನು ಹೊರಡುತ್ತೇನೆ. ಹೆಣ್ಣು ಮಕ್ಕಳನ್ನು ಕೊಟ್ಟು ಸನ್ಯಾಸ ತಗೊಂಡ್ರೆ ನನ್ನ ಗತಿ ಏನು? ಆವಾಗ ಪ್ರಜಾಪತಿಗಳನ್ನು ಕರೆದು ಅವರಿಗೆಲ್ಲ ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ತದನಂತರ ಆಕೆ ಕೇಳುತ್ತಾಳೆ, ಪಕ್ಕದಲ್ಲೇ ಜ್ಞಾನದ ನಿಧಿ ನೀವು, ನಿಮ್ಮನ್ನಿಟ್ಟುಕೊಂಡು ಜ್ಞಾನ ಕೇಳದೆ ಸಂಸಾರ ಬಯಸಿದೆ, ಅದಕ್ಕಾಗಿ ನನಗೆ ಜ್ಞಾನ ಕೊಡಿ ಅಂದರೆ ಅವರು ಹೇಳುತ್ತಾರೆ, ನಿನಗೆ ಜ್ಞಾನ ಕೊಡಲಿಕ್ಕಾಗಿಯೇ ಭಗವಂತ ಬರ್ತಾ ಇದ್ದಾನೆ, ಚಿಂತೆ ಮಾಡಬೇಡ ಅಂತ ಹೇಳುತ್ತಾರೆ. ಭಗವಂತ ಬಂದ, ಆಕೆಯ ಗರ್ಭದಲ್ಲಿ ನಿಂತ. ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ ಆ ಭಗವಂತನನ್ನು. ಹೊರಗೆ ಬಂದು ನಿಂತ. ಹೇಗೆ ನಾವು ಮಠಕ್ಕೆ ಬಂದು ಹೊರಕ್ಕೆ ಹೋಗ್ತೀವೋ ಅದೇ ಥರ ಸ್ವಾಮಿ ಹೊಟ್ಟೆಗೆ ಬಂದ, ಹೊರಗೆ ಬಂದು ನಿಂತ. ನಮ್ಮಂತೆ ಅಲ್ಲ, ಹೊರಗೆ ಬಂದವನೇ ದೊಡ್ಡ ಋಷಿಯ ರೂಪದಲ್ಲೇ ನಿಂತಿದ್ದಾನೆ ಕಪಿಲನಾಮಕ ಭಗವಂತ. ಆವಾಗ ತಂದೆ ತಾಯಿಗಳು ನಮಸ್ಕಾರ ಮಾಡುತ್ತಾರೆ. ತಂದೆ ನಮಸ್ಕಾರ ಮಾಡಿ ಸನ್ಯಾಸಕ್ಕೆ ಹೋಗಲ್ಲ ಅಂದರೆ ಅಪ್ಪಣೆ ಕೊಡುತ್ತಾನೆ. ತುಂಬ ಚೆನ್ನಾಗಿದೆ ಭಾಗವತದಲ್ಲಿ. ಅವರು ಚಿಂತನೆ ಮಾಡಿದ ಕ್ರಮ, ತಪಸ್ಸು ಮಾಡಿದ ಕ್ರಮ, ಆ ತಪಸ್ಸಿನಲ್ಲಿ ಭಗವಂತನ ಗುಣಚಿಂತನಾ ಕ್ರಮವನ್ನೆಲ್ಲ ಹೇಳಿಕೊಡುತ್ತಾರೆ. ಸರಿ, ಅವರು ಭಗವಂತನ ಚಿಂತನೆ ಮಾಡಿ ಸದ್ಗತಿ ಪಡೆದರು. ಇತ್ತ ತಾಯಿ ತನ್ನ ಮಗನತ್ರ ಬರ್ತಾ ಇದ್ದಾಳೆ, ಕೇಳುತ್ತಾ ಇದ್ದಾಳೆ ಮಗನನ್ನು. ನಿರ್ವಿಣ್ಣಾಂ ಅತಿತರಾಂ ಅಸದಿಂದ್ರಿಯ ತರ್ಪಣಾತ್. ಹೇ ಮಗು ಅಂತ ಕರೀಲಿಲ್ಲ ಇಲ್ಲಿ. ಮಗು ಅಂದರೆ ಮಗುವಿನ ರೂಪದ ಸ್ವಾಮಿ. ನಿನ್ನ ಶರಣಾಗತಲಾಗಿದ್ದೇನೆ. ಇಷ್ಟು ಕಾಲ ಸಂಸಾರದಲ್ಲಿ ಬಿದ್ದು ಒದ್ದಾಡಿದೆ, ಸುಖ ಸಿಗುತ್ತೆ ಅಂದುಕೊಂಡೆ, ಸುಖ ಸಿಗ್ತಾ ಇಲ್ಲ ಅಲ್ಲಿ. ಅದಕ್ಕೆ ನನಗೆ ತತ್ವಜ್ಞಾನದ ಉಪದೇಶ ಕೊಡು ಅಂತ ಕೇಳುತ್ತಾಳೆ. ಅದೇ ಕಪಿಲಗೀತಾ ಅಂದರು. ಅವರಿಗೆ ಎಷ್ಟು ಸುಂದರವಾಗಿ ಪರಿಚಯ ಮಾಡಿಕೊಡುತ್ತಾನೆ ಭಗವಂತ ಅಂದರೆ, ಅಮ್ಮ, ನಿನ್ನ ದುಃಖಕ್ಕೆ ಕಾರಣ ಬಂಧ ಯಾವುದು? ನಿನ್ನ ಒಳಗೇನೆ ಅಹಂಕಾರ, ಮಮಕಾರ ಮೊದಲಾದ ಎಲ್ಲ ಬಂಧನ ಇದೆ. ಅದರಿಂದಲೇ ನಾನಾ ಹುಟ್ಟು ಸಾವುಗಳು ಬರ್ತಾ ಇವೆ. ಅದನ್ನು ಕಳಕೊಳ್ಳೋದೇ ಸಾಧನ ಅಂದರು. ಹೌದಾ? ಅದರ ಪ್ರಭಾವ ಏನು ಅಂದರೆ ಹೇಳುತ್ತಾರೆ, ನಾನಾ ಹುಟ್ಟು ಸಾವುಗಳು ಬರ್ತಾ ಇವೆ ಆ ಬಂಧನದಿಂದಲೇ, ಅಹಂಕಾರದಿಂದಲೇ, ಮಮಕಾರದಿಂದ. ಆ ಹುಟ್ಟುವ ಕಾಲಕ್ಕೆ ತಾಯಿ ಗರ್ಭದಲ್ಲಿ ಎಷ್ಟು ವೇದನೆ ಪಡುತ್ತೆ ಮಗು ಗೊತ್ತಾ? ನಾವೆಲ್ಲ ಹಾಗೆ ಪಟ್ಟಿದವರೇ. ಆ ತಾಯಿ ತಿಂದ ನಾನಾ ರೀತಿಯಾದ ಹುಳಿ ಖಾರ ಮೈಯೆಲ್ಲ ಹಚ್ಚಿಕೊಂಡು ಉರಿ, ಒಂದು ಕಡೆ ಕೈಕಾಲು ಕಟ್ಟಿ ಹಾಕಿದಂತೆ ಜರಾಯುವಿನಿಂದ ಕಟ್ಟಿ ಹಾಕಿರ್ತಾರೆ, ಇನ್ನೊಂದು ಕಡೆ ವಿಶೇಷವಾಗಿ ತಾಯಿ ಒಳಗೆ ಗರ್ಭದಲ್ಲಿ ಬಿಸಿ,
98.4 ನಿಮಗೆ ಹೋಮ ಮಾಡಿರ್ತಾರೆ. ಎಲ್ಲಾದರೂ ಚಿಕ್ಕ ಮನೆ ಇದ್ದರೆ ಹೋಮ ಮಾಡಿರ್ತಾರೆ. ಇಟ್ಟಿಗೆ ಎಲ್ಲ ಇಟ್ಟು ಹೋಮ ಮಾಡಿದ್ದು ತೆಗೀತಾರೆ. ತೆಗೆದ ಮೇಲೆ ಅಲ್ಲೇ ಊಟಕ್ಕೆ ಕೊಡಬೇಕಾಗುತ್ತೆ. ಬಟ್ಟೆಯಿಂದ ಒರೆಸ್ತಾರೆ, ಒದ್ದೆ ಬಟ್ಟೆಯಿಂದೆಲ್ಲ ಒರೆಸಿರ್ತಾರೆ. ಯಾರಿಗೆ ಆ ಸ್ಥಳದಲ್ಲಿ ಊಟಕ್ಕೆ ಹಾಕ್ತಾರೋ ಅವರಿಗೆ ಮಾತ್ರ ಗೊತ್ತು ಆ ಆನಂದ ಅಲ್ವಾ. ಕೂಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ಸಣ್ಣಕ್ಕೆ. ಮತ್ತಾರಾದರೂ ಬಿಸಿ ಇದೆ ಅಂದರೆ ಬಂದು ಮುಟ್ಟಿ ನೋಡಿದ್ರೆ ಬಿಸಿ ಇರಲ್ಲ. ಎಲ್ರಿ ತಣ್ಣಗಿದೆ ಅಂತ ಹೇಳ್ತಾರೆ, ಕೂತಾಗ ಮಾತ್ರ ಗೊತ್ತಾಗುತ್ತೆ. ಉಪದ್ರ ಆಗ್ತಾ ಇರುತ್ತೆ. ಇದು ತಾಯಿ ಹೊಟ್ಟೆಯಲ್ಲಿ ಮಗುವಿಗೆ ಬರೋದು. ತದನಂತರ ತಾಯಿ ಹೊಟ್ಟೆಯಲ್ಲಿ ನಾನಾ ಬ್ಯಾಕ್ಟೀರಿಯಾ ಕೂತಿರುತ್ತೆ, ಡಾಕ್ಟರ್ ಕಣ್ಣಿಗೆ ಕಾಣಿಸದೇ ಇರೋದು. ಭಾಗವತದಲ್ಲಿ ಬರುತ್ತೆ, ನಾನಾ ಕ್ರಿಮಿಗಳಿರುತ್ತೆ, ಕಚ್ಚುತ್ತಾ ಇರುತ್ತೆ. ಅವನು ಕ್ಷಣಂ ಮೂರ್ಛಾಮಾಪನ್ನ, ಕ್ಷಣಕ್ಕೂ ಮೂರ್ಛೆ ಪಡ್ತಾನೆ ಅಂದರೆ ಅದಕ್ಕೆ ಒಬ್ಬ ಡಾಕ್ಟರ್ ಹೇಳಿದರು, ಇದೇನು ಭಾಗವತ ಹೇಳ್ತಾರೆ. ಭಾಗವತ ಕೇಳಲಿಕ್ಕೆ ಬಂದಿದ್ರು. ಅವ್ರು ಕೇಳಿದರು, ನೀವು ಭಾಗವತ ಹೇಳೋ ಸುಳ್ಳು ಏನು? ನಾನೇ ಡಾಕ್ಟರು, ನಾನೇ ಗರ್ಭದಲ್ಲಿ ಕೈ ಹಾಕಿ ಎಲ್ಲ ನೋಡಿದ್ದೆ, ಒಂದು ಹುಳ ಇಲ್ಲ, ಯಾಕೆ ಹುಳ ಇದೆ ಅಂತ ಹೇಳ್ತೀರಾ? ಹುಳಗಳು ಎರಡು ರೀತಿ, ಕಣ್ಣಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸದೇ ಇರೋದು ಅಂತ. ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸಲ್ಲ. ಭಾಗವತ ಸುಳ್ಳೇ ಹೇಳಲ್ಲ. ಈ ಡಾಕ್ಟರ್ಸ್ ಎಲ್ಲರೂ ಕೂಡ ಕೈ ಬಿಟ್ಟ ಕೇಸುಗಳನ್ನು ರಾಯರು ಸರಿ ಮಾಡ್ತಾರಲ್ವಾ. ಮತ್ತು ಅವ್ರಿಗಿಂತ ದೊಡ್ಡ ಡಾಕ್ಟರ್ ಇದ್ದಾರಾ? ಅವ್ರಿಗೆ ಗೊತ್ತಿಲ್ಲದ ಒಳಗಿನ ಪರಿಚಯ ಇದೆಯಾ? ಆದ್ದರಿಂದ ಒಳಗೆ ಈ ಕ್ರಿಮಿಗಳೆಲ್ಲ, ಕಣ್ಣಿಗೆ ಕಾಣಿಸದ ಕ್ರಿಮಿಗಳೆಲ್ಲ ಕಚ್ಚುತ್ತಾ ಇದ್ದರೆ ಮೂರ್ಛೆ ಹೋಗ್ತಾ ಕೊನೆಗೆ ಹುಟ್ಟಿ ಬರ್ತಾನೆ ಜೀವ. ಹುಟ್ಟಿದ ಮೇಲೂ ಸುಖವಿಲ್ಲ. ಇಂಥ ಜೀವನ ಅಂತ ವೈರಾಗ್ಯಕ್ಕೆ ಕಾರಣವಾದ ಗರ್ಭಾವಸ್ಥೆಯನ್ನು ವರ್ಣನೆ ಮಾಡಿ ಕೊನೆಗೆ ಹೃದಯದಲ್ಲಿ ಭಗವಂತ ನಿಂತಿದ್ದಾನೆ. ಅಂಥ ಭಗವಂತನನ್ನು ಸಂಚಿಂತೆಯೇ ಭಗವತಶ್ಚರಣಾರವಿಂದಂ, ಶ್ರೀಹರಿಯ ಪಾದಾರವಿಂದವನ್ನು ಚಿಂತನೆ ಮಾಡಮ್ಮ, ನಿನಗೆ ಒಳ್ಳೆ ಸದ್ಗತಿಯಾಗುತ್ತೆ ಅಂತ ತಿಳಿಸಿಕೊಟ್ಟ. ಅದನ್ನು ಕೇಳಿ ಸಂತೋಷದಿಂದ ಧ್ಯಾನ ಭರಿತಳಾಗಿ ಭಗವಂತನ ಸನ್ನಿಧಾನವನ್ನು ಸೇರಿದ್ಲು. ತದನಂತರ ಭಗವಂತ ತಾನು ಉತ್ತರ ದಿಕ್ಕಿಗೆ ಹೋಗಿ ಗುಹೆಯಲ್ಲಿ ನಿಂತ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಕಪಿಲೋಪಾಖ್ಯಾನವನ್ನು ಮುಗಿಸಿ ಮುಂದಿನ ಕಥಾಭಾಗ ನಾಳೆ ಸೇರಿದಾಗ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.